ಹಾಯ್ ಹಲೋ ನಮಸ್ಕಾರ. ಎಲ್ಲ ಆರಾಮಲ್ವಾ? ಸೊ ಇಲ್ಲಿವರೆಗೂ ನಾವು ಪರ್ಸೆಂಟೇಜಸ್ಸು, ಪ್ರಾಫಿಟ್ ಆ್ಯಂಡ್ ಲಾಸು, ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ಕಲ್ತ್ಕೊಂಡ್ವಿ. ಅದೊಂದು ಚಿಕ್ಕ ಫ್ಯಾಮ್ಲಿ. ಇವಾಗ ಅದೇ ಥರ ಇನ್ನೊಂದು ಚಿಕ್ಕ ಫ್ಯಾಮ್ಲಿ ಯಾವುದು ಅಂತಂದರೆ ಆ್ಯಾವರೇಜಸ್ಸು, ಅಲಿಗೇಷನ್ ಆ್ಯಂಡ್ ಮಿಕ್ಸ್ಚರು ಮತ್ತು ಏಜಸ್ಸು. ಅಂದರೆ ಈ ಮೂರು ಒಂದೇ ಥರ ಅನಿಸುತ್ತೆ ನಿಮಗೆ. ಆ ಸೊಲ್ಯೂಷನ್ಸ್ ಆಗಲಿ, ನಮಗೆ ಆ ಮೆಥಡ್ಸ್ ಆಗಲಿ ಸ್ವಲ್ಪ ಒಂದೇ ಥರ ಅನಿಸುತ್ತೆ. ಸೊ ಈ ಮೂರು ಒಂದು ಕುಟುಂಬಕ್ಕೆ ಸೇರಿದ್ದು ಅಂತ ಅಂದ್ಕೊಳ್ಳಿ. ಜಸ್ಟ್ ನಿಮ್ಮ ಅರ್ಥ ಆಗೋಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇಲ್ಲಿವರೆಗೂ 33 ವೀಡಿಯೋಸ್ ಆಗಿದೆ, ಇದು 34th ವೀಡಿಯೋ. ಆ್ಯಾವ್ರೇಜಸಲ್ಲಿ ಇವತ್ತು ನಾವು ಇಂಟ್ರಡಕ್ಷನ್ ತಿಳ್ಕೊಂಡು, ಅಂದರೆ ಆ್ಯಾವ್ರೇಜಸ್ ಅಂದರೆ ಏನು, ಅದನ್ನು ನಾವು ಈ ಆ್ಯಪ್ಟಿಟ್ಯೂಡಲ್ಲಿ ನಾವು ಹೆಂಗೆ ಅರ್ಥ ಮಾಡ್ಕೊಬೇಕು, ಜನರಲ್ ಆಗಿ ಫಾರ್ಮುಲಾಸ್ ಕೊಟ್ಟರೆ ಯಾವ ಥರ ಅರ್ಥ ಮಾಡ್ಕೊಬೇಕು, ಇನ್ ಜನರಲ್ ಆಗಿ ನ್ಯಾಚುರಲ್ ಆಗಿ ಅರ್ಥ ಮಾಡ್ಕೊಬೇಕಂದ್ರೆ ಏನು ಮಾಡಬೇಕು, ಅದನ್ನು ಹೆಂಗೆ ಅರ್ಥ ಮಾಡಿಕೊಂಡ್ರೆ ನಮಗೆ ಅದು ನ್ಯಾಚುರಲ್ ಆಗಿ ಅರ್ಥ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡು. ಓಕೆನಾ? ಸೊ ಇವಾಗ ನನಗೆ ಆ್ಯಾವ್ರೇಜಸ್ ಅಂತ ಟಾಪಿಕ್ ಇದೆ. ಆ್ಯಾವ್ರೇಜಸ್ ಅಂದರೆ ಏನು ಅಂದರೆ ನಿಮಗೆ ಆ್ಯಾವ್ರೇಜಸ್ ಅಂದರೆ ಗೊತ್ತಿಲ್ಲ. ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ, ಆ್ಯಾವ್ರೇಜಸ್ ಅಂದರೆ ಏನು? ನೀವು ಹೇಳ್ತೀರಾ ನಾರ್ಮಲ್ ಮ್ಯಾಥ್ಸ್ ಟರ್ಮ್ಸಲ್ಲಿ ನೋಡಿಕೊಂಡ್ರೆ, ಲೆಕ್ಕದಲ್ಲಿ ನೋಡಿಕೊಂಡ್ರೆ, ಮ್ಯಾಥ್ಸ್ ಟರ್ಮ್ಸ್ದಲ್ಲಿ ನೋಡ್ಕೊಂಡ್ರೆ ನಮಗೆ ಆ್ಯಾವ್ರೇಜಸ್ ಅಂದರೆ ಸಮ್ ಆಫ್ ಅಬ್ಸರ್ವೇಷನ್ಸು ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್. ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡಿಕೊಂಡ್ರೆ, ಅಥವಾ ಕೆಲವೊಂದು ಸಲ ನಂಬರ್ ಕೇಳಿದ್ರೆ ನಮಗೆ ಸಮ್ ಆಫ್ ಅಬ್ಸರ್ವೇಷನ್ಸು ಡಿವೈಡೆಡ್ ಬೈ ಆವ್ರೇಜ್ ಆಗುತ್ತೆ. ಅದೇ ನಮಗೆ ಸಮ್ ಕೇಳಿದ್ರೆ ನಂಬರ್ ಇಂಟು ಆವ್ರೇಜ್ ಮಾಡ್ತೀವಿ. ಓಕೆ, ಇದು ಮ್ಯಾಥ್ಸ್ ಟರ್ಮ್ಸಲ್ಲಿ ಈ ಥರನೂ ಮಾಡ್ಬೋದು. ಇದರಲ್ಲಿ ಏನೇ ತಪ್ಪು ಇರಲ್ಲ, 100% ನೋ ಡೌಟ್. ಈ ಥರ ನೀವು 100% ಮಾಡ್ಬೋದು. ನಿಮಗೆ ಫಾರ್ಮುಲಾಸ್ ನೆನಪಿದ್ರೆ ಈ ಥರ ಹಾಕೊಂಡು ಆನ್ಸರ್ ಕಂಡುಹಿಡಿಬೋದು. ಆದರೆ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಮುಂಚೆನೇ ಹೇಳಿದ್ದೀನಿ, ಕ್ವಾಂಟಿಟಿ ಆ್ಯಪ್ಟಿಟ್ಯೂಡ್ ಅಂದರೆ ನ್ಯಾಚುರಲ್ ಎಬಿಲಿಟಿ ಅಂತ ಮುಂಚೆನೇ ಹೇಳಿದ್ದೀನಿ. ಸೊ ನಾವು ನ್ಯಾಚುರಲಾಗಿ ಅರ್ಥ ಮಾಡ್ಕೊಂಡ್ರೆ, ಫಸ್ಟ್ ನಾವು ಆ್ಯಾವ್ರೇಜಸ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಂಡು, ಇವಾಗ ನಿಮಗೆ ಎಕ್ಸಾಂಪಲ್ ಆ್ಯಾವ್ರೇಜಸ್ಗೆ ಅರ್ಥ ಆಗಬೇಕಂದ್ರೆ ಒಂದು ಎಕ್ಸಾಂಪಲ್ಗೆ, ಇವಾಗ IPL ನಡೀತಿದೆಯಪ್ಪ, ಕೊಹ್ಲಿ ಬ್ಯಾಟಿಂಗ್ ಬರ್ತಾನೆ. ಕೊಹ್ಲಿ ಬಂದಿದ ತಕ್ಷಣ ಸ್ಕ್ರೀನ್ ಮೇಲೆ ಆ್ಯಾವ್ರೇಜ್ ಸ್ಟ್ರೈಕಿಂಗ್ ರೇಟು ಮತ್ತು ಟೋಟಲ್ ರನ್ಸ್ ಆಗ್ತಾರೆ. ಆ್ಯಾವ್ರೇಜ್ ಸ್ಟ್ರೈಕಿಂಗ್ ರೇಟು 150 ಅಂತ ಕೊಟ್ಟಿದ ತಕ್ಷಣ ನನಗೆ ಎಕ್ಸಾಕ್ಟಾಗಿ 130 ಚೇಂಜಲ್ಲಿ ಬರುತ್ತೆ ಸ್ಟ್ರೈಕ್ ರೇಟ್. ತಲೆ ಕೆಡ್ಸ್ಕೊಂಡು ಎಕ್ಸಾಂಪಲ್ಗೆ 150 ಹೇಳ್ತಾ ಇದ್ದೀನಿ. ಸೊ ಕೊಹ್ಲಿದು ಸ್ಟ್ರೈಕ್ ರೇಟ್ 150 ಅಂತ ಕೊಟ್ಟಿದ ತಕ್ಷಣ ನಮ್ಗೆ ಏನು ಅರ್ಥ ಆಗುತ್ತೆ, ಅದರಿಂದ ನಮ್ಗೆ ಏನು ಗೊತ್ತಾಗುತ್ತೆ ಅಂದರೆ, ಆ 150 ಅಂತ ನೋಡಿದ ತಕ್ಷಣ ನಮಗೊಂದು ನೆಮ್ಮದಿ ಬರುತ್ತೆ ಅಲ್ವಾ, ಹಬ್ಬ ಅಂತ ಏನೋ ಆಗುತ್ತಲ್ವ, ನಮ್ಮ ಮನಸ್ಸಲ್ಲಿ ಏನೊಂದು ಆಗುತ್ತೆ, ನಮ್ಮ ಮೈಂಡಲ್ಲಿ ಏನೊಂದು ಓಡುತ್ತೆ ನಮಗೆ. ಕರೆಕ್ಟಾ? ಸ್ಟ್ರೈಕ್ ರೇಟ್ 150 ಅಂದಿದ ತಕ್ಷಣ, ಅಥವಾ ಕ್ಲಾಸನ್ ಆಗಲಿ, ಮೊನ್ನೆ ರಚ್ ಗೆದ್ದು ಮುಂಬೈ ಮಿಲ್ಕ್ ಸರಿಯಾಗಿ ಕೊಟ್ಟರು, ಅಭಿಷೇಕ್ ಶರ್ಮಾ ಆಗಲಿ. ಸೊ ಅವ್ರ ಸ್ಟ್ರೈಕ್ ರೇಟ್ 200, 250 ಅಂತ ಇರುತ್ತೆ. ಅದೇ ಓವರ್ ಆಲ್ ಆ್ಯಾವ್ರೇಜ್ ಅಂದರೆ, ಆ್ಯಾವ್ರೇಜ್ ಸ್ಟ್ರೈಕ್ ರೇಟ್ ಎಲ್ಲ ಮ್ಯಾಚ್ಗೂ ಸೇರಿಸಿ ಆ್ಯಾವ್ರೇಜ್ ಸ್ಟ್ರೈಕ್ ರೇಟ್ ಅಂತ ಅಂದರೆ 150 ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ 150 ನೋಡಿದ ತಕ್ಷಣ ನಮಗೆ ಮನಸ್ಸಲ್ಲಿ ಒಂದು ನೆಮ್ಮದಿ. ಆ 150 ಅಂದರೆ ಏನು? ಆ 150 ಸ್ಟ್ರೈಕ್ ರೇಟ್ ಅಂದರೆ ಕೊಹ್ಲಿ ಪ್ರತಿಯೊಂದು ಮ್ಯಾಚಲ್ಲೂ 150 ಸ್ಟ್ರೈಕ್ ರೇಟ್ ಅಂತ 150 ಸ್ಟ್ರೈಕ್ ರೇಟಲ್ಲಿ ಆಡ್ತಾನೆ ಅಂತನ, ಅಂದರೆ ಪ್ರತಿಯೊಂದು ಬಾಲ್ಗೂ 1.5 ರನ್ ರೇಟ್, ಅಂದರೆ ಪ್ರತಿಯೊಂದು ಬಾಲ್ಗೂ 1.5 ರನ್ಸ್ ಬರುತ್ತೆ ಅಂತ ಅರ್ಥನ. ಅಂದರೆ ನಾನು ಹೇಳ್ತಿರೋದು, ಪ್ರತಿ ಬಾಲ್ಗೂ ಕೊಹ್ಲಿ 1.5 ರನ್ಸ್ ಹೊಡಿತಾನೆ ಅಂತ ಅರ್ಥನ. ಪ್ರತಿ ಮ್ಯಾಚ್ಗೂ ಕೊಹ್ಲಿ 150 ಸ್ಟ್ರೈಕ್ ರೇಟ್ ಇರುತ್ತೆ ಅಂತ ಅಂದರೆ, ಪ್ರತಿ ಮ್ಯಾಚ್ಗೂ 150 ಸ್ಟ್ರೈಕ್ ರೇಟಲ್ಲೇ ಹೊಡಿತಾನೆ ಅಂತ ಅರ್ಥನ ಅಲ್ಲ ತಾನೆ? ಹೈಯೆಸ್ಟ್ ನಂಬರ್ ಆಫ್ ಟೈಮ್ಸ್ 150 ಸ್ಟ್ರೈಕ್ ರೇಟ್ ಹೊಡೆದ್ರೆ, ಅದನ್ನು 150 ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಮಾಡಿದಿದ್ರೆ ಅದನ್ನು ನಾವು ಮೋಡ್ ಅಂತ ಕರಿತೀವಿ. ಮೀನ್ ಅಂತ ಅಂದರೆ ಇದನ್ನು ಸಿಗ್ಮಾ ಎಲ್ಲ ಫಾರ್ಮುಲಾ ಹಾಕ್ಕೊಂಡು ಕಂಡುಹಿಡಿತೀವಲ್ಲ, ಅದನ್ನು ಆ್ಯಾವ್ರೇಜ್ ಅಂತ ಕಂಡುಹಿಡಿತೀವಿ. ಇದೆಲ್ಲ ನಿಮಗೇನು ಬೇಕಾಗಿಲ್ಲ, ತಲೆ ಕೆಡ್ಸ್ಕೊಂಬಿಡಿ. ಓಕೆನಾ? ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ನಮಗೆ ಈಗ ಫಾರ್ ಎಕ್ಸಾಂಪಲ್ ಈಗ ಸ್ಟ್ರೈಕ್ ರೇಟಿಂದ ಅರ್ಥ ಆಗಿಲ್ಲ ನಿಮಗೆ. ಓಕೆ, ಈಗ ನೀವು ಸ್ಕೂಲಲ್ಲೆಲ್ಲ ಇದ್ರಲ್ವ, ಸ್ಕೂಲಲ್ಲಿ 10th ಎಲ್ಲ ಓದ್ತಾ ಇದ್ರಿ, ಎಲ್ಲ ಮುಗಿಸಿ ಬಂದಿದ್ದೀರಾ, ಮಾರ್ಕ್ಸ್ ಬರುತ್ತೆ, ಆ್ಯಾವ್ರೇಜಾಗಿ 80% ಮಾರ್ಕ್ಸ್ ಬರುತ್ತೆ ಅಂತಂದರೆ ಏನು ಅರ್ಥ? ಎಲ್ಲರಿಗೂ 80% ಬರುತ್ತೆ ಅಂತನಾ? ಇಲ್ಲ ಎಲ್ಲರೂ 80ಗೆ ಆ ಕಡೆ ಈ ಕಡೆ ಇರ್ತಾರೆ ಅಂತನಾ? ಅಲ್ಲ ಅಲ್ವಾ? ಅಂದರೆ ಇವತ್ತಿಂದ ನೀವು ಯೋಚನೆ ಮಾಡಿ, ಆ್ಯಾವ್ರೇಜಸ್ ಅಂತ ಕೇಳಿದ್ರೆ ಅದೊಂದು ಈಕ್ವಲ್ ಡಿಸ್ಟ್ರಿಬ್ಯೂಷನ್. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್, ಈಗ ನೀವು ನಿಮ್ಮ ಫ್ರೆಂಡು ಟ್ರಿಪ್ಪಿಗೆ ಹೋಗಿರ್ತೀರಪ್ಪ, ಒಂದು 4-5 ಜನ ಟ್ರಿಪ್ಪಿಗೆ ಹೋಗಿರ್ತೀರ. ನಿಮ್ಮ ಫ್ರೆಂಡು 200 ರೂಪಾಯಿ ಖರ್ಚು ಮಾಡಿರ್ತಾನೆ, ಹೇಳ್ತಾ ಇರೋದು 200 ರೂಪಾಯಿ ಖರ್ಚು ಮಾಡಿರ್ತಾನೆ. ನೀವು 120 ರೂಪಾಯಿ ಖರ್ಚು ಮಾಡಿರ್ತೀರ.
ಓಕೆನಾ. 120 ರೂಪಾಯಿ ಖರ್ಚು ಮಾಡಿರ್ತೀರ. ನೀವು ಎಂಥವ್ರು ಅಂತ ಅಂದರೆ, ನೀವು ಈ ಕಾನ್ಸ್ಟಿಟ್ಯೂಷನಲ್ಲಿ ನಮಗೆ ಫಂಡಮೆಂಟಲ್ ರೈಟ್ಸಲ್ಲಿ ರೈಟ್ ಟು ಈಕ್ವಾಲಿಟಿ ಬರುತ್ತಲ್ಲ, ಆ ಈಕ್ವಾಲಿಟಿನ ಕಾಪಾಡೋರು ನೀವು. ಅಂದರೆ ನಿಮಗೆ ಎಲ್ಲನೂ ಈಕ್ವಲ್ ಆಗಿರಬೇಕು, ಎಲ್ಲನೂ ಒಂದೇ ಥರ ನೋಡಬೇಕು. ಎಲ್ಲಾದರೂ ನಿಮಗೆ ಭೇದ ಭಾವ ಮಾಡ್ತಾ ಇದ್ದೀರ ಅಂತಂದರೆ ನಿಮ್ಗೆ ಆಗಲ್ಲ. ನೀವು ಹೋಗಿ ಇಂಡಿವಿಜುವಲಾಗಿ ಫೈಟ್ ಮಾಡಿಬಿಡ್ತೀರ. ಆ ಥರ ಸ್ವಯಂ ಸೆಲ್ಫ್ ನಿಮಗೆ ಅದೇ ಹೇಳ್ತಾರಲ್ಲ, ನಿಮಗೆ ಮನಸ್ಸಲ್ಲಿರುತ್ತೆ ಎಲ್ಲರನ್ನೂ ಈಕ್ವಲ್ ಆಗಿ ನೋಡಬೇಕು, ಎಲ್ಲನೂ ಒಂದೇ ಥರ ನೋಡಬೇಕು ಅಂತ. ಸೊ ಆ ಥರ ಕ್ಯಾಟಗರಿಯಲ್ಲಿ ನೀವಿರ್ತೀರ. ಸೊ ನೀವು 120 ರೂಪಾಯಿ ಖರ್ಚು ಮಾಡಿದ್ದೀರಾ, ನಿಮ್ಮ ಫ್ರೆಂಡು 200 ರೂಪಾಯಿ ಖರ್ಚು ಮಾಡಿದ್ದಾನೆ ಅಂತ ನಿಮಗೆ ಗೊತ್ತಾಯಿತು. ಇವಾಗ ನಿಮಗೆ ಅಯ್ಯೋ ಅವ್ನು ಜಾಸ್ತಿ ಖರ್ಚು ಮಾಡಿಬಿಟ್ಟಿದ್ದಾನೆ ಅಂತ ಮನಸ್ಸಲ್ಲಿರುತ್ತೆ. ಸೊ ಇವಾಗ ನೀವು ಅವ್ನಿಗೆ ಎಷ್ಟು ರೂಪಾಯಿ ನಿಮ್ಮ ಫ್ರೆಂಡಿಗೆ ಕೊಟ್ಟರೆ ಆ್ಯಾವ್ರೇಜ್ ಆಗುತ್ತೆ. ಅಂದರೆ ನೀವು ನಿಮ್ಮ ಫ್ರೆಂಡಿಗೆ ಇವಾಗ ನಿಮ್ಮ ಹತ್ರ 120 ರೂಪಾಯಿ ಇರೋದು, ಅವ್ನು ಜಾಸ್ತಿ ಖರ್ಚು ಮಾಡಿದ ಅಂದ್ಬಿಟ್ಟು 120 ರೂಪಾಯಿ ಕೊಟ್ಬಿಟ್ರೆ 320 ಆಗುತ್ತೆ, ಅದು ಕೂಡ ಆ್ಯಾವ್ರೇಜ್ ಆಗಲ್ಲ. ಅಥವಾ ನಿಮ್ಮ ಹತ್ರ ಅವ್ನು 80 ರೂಪಾಯಿ ಜಾಸ್ತಿ ಖರ್ಚು ಮಾಡಿದ್ದಾನೆ ಅಂದ್ಬಿಟ್ಟು 80 ರೂಪಾಯಿ ಅವ್ನು ಜಾಸ್ತಿ ಕೊಟ್ಟರೆ ಅವಾಗ ನಿಮ್ಮ ಹತ್ರ 200 ರೂಪಾಯಿ ಆಗುತ್ತೆ, ಅವನ ಹತ್ರ 280 ಆಗೋಗುತ್ತೆ, ನಿಮ್ಮ ಹತ್ರ 40 ಆಗೋಗುತ್ತೆ, ಅದು ಕೂಡ ಆಗಲ್ಲ. ಕರೆಕ್ಟ್ ಅಲ್ವಾ? ನೀವು ಎಷ್ಟು ಕೊಡಬೇಕು ನಿಮ್ಮ ಫ್ರೆಂಡ್ಗೆ? ನೀವು ನಿಮ್ಮ ಫ್ರೆಂಡ್ಗೆ 40 ರೂಪಾಯಿ ಕೊಡಬೇಕು. ಆವಾಗ ನಿಮ್ಮ ಫ್ರೆಂಡ್ದು ಕೂಡ 160 ರೂಪೀಸ್ ಖರ್ಚಾಗಿರುತ್ತೆ, ನಿಮ್ಮದು ಕೂಡ 160 ರೂಪೀಸ್ ಖರ್ಚಾಗಿರುತ್ತೆ. ಇವಾಗ ನಿಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಅವನಿಗೂ ಜಾಸ್ತಿ ಖರ್ಚಾಗಿಲ್ಲ, ನನಗೂ ಜಾಸ್ತಿ ಖರ್ಚಾಗಿಲ್ಲ, ಇಬ್ಬರು ಈಕ್ವಲ್ ಆಗಿ ಖರ್ಚು ಮಾಡಿದ್ವಿ. ಸೊ ಟ್ರಿಪ್ ಎಂಡ್ ಮುಗೀತು. ಸೊ ಇಲ್ಲಿಗೆ ಯಾರಿಗೂ ಏನು ಕಿತ್ತಾಟ ಇಲ್ಲದೆ ಮುಗೀತು ಅಂತ ನಿಮಗೊಂದು ಮನಸ್ಸಲ್ಲಿ ಒಂದು ಭಾವನೆ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸೊ ಇದನ್ನು ನಾವು ಆ್ಯಾವ್ರೇಜ್ ಅಂತ ಕರಿತೀವಿ. ಸೊ ಇನ್ಮೇಲಿಂದ ನೀವು ಆ್ಯಾವ್ರೇಜಸ್ ಅಂತ ಅಂದರೆ ಎಲ್ಲರನ್ನೂ ಈಕ್ವಲ್ ಆಗಿ ನೋಡೋದು, ಇದನ್ನು ನೆನಪಿಟ್ಕೊಳ್ಳಿ. ಆ್ಯಾವ್ರೇಜಸ್ ಅಂದರೆ ಇವೆಲ್ಲ ಮರ್ತೋಗ್ಬಿಡಿ, ಫಾರ್ಮುಲಾಸ್ ಗಿಲ್ಮಸ್ ಎಲ್ಲ ಮರ್ತೋಗ್ಬಿಡಿ, ತಲೆ ಕೆಡ್ಸ್ಕೊಂಬಿಡಿ. ಇವತ್ತಿಂದ ಆ್ಯಾವ್ರೇಜಸ್ ಅಂದರೆ ಎಲ್ಲರನ್ನೂ ಒಟ್ಟಾಗಿ ನೋಡಬೇಕು. ಅಂದರೆ ಫಾರ್ ಎಕ್ಸಾಂಪಲ್, ಈಗ ನಿಮಗೆ ಒಂದು ರೂಮಲ್ಲಿ ಒಂದು 20-30 ಜನ ಮಕ್ಕಳು ಇರ್ತಾರೆ. ನಿಮ್ಮ ಹತ್ರ ಒಂದಷ್ಟು ಚಾಕ್ಲೇಟ್ಸ್ ಇರುತ್ತೆ. ನೀವೇನು ಮಾಡ್ತೀರ ಅಂತಂದರೆ ಆ ಚಾಕ್ಲೇಟ್ನ ಎಲ್ಲರಿಗೂ ಸಮಾನವಾಗಿ ಹಂಚ್ಬೇಕು. ಸೊ ಆ ಸಮಾನವಾಗಿ ಹಂಚ್ಬೇಕಂತ ಗೊತ್ತಿದ್ದಾಗ ನಿಮಗೆ ಎಲ್ಲರಿಗೂ ಈಕ್ವಲ್ ಆಗಿ ಕೊಡ್ತೀರಾ, ನೀವು ಭೇದ ಭಾವ ಇಲ್ಲದೆ ಎಲ್ಲರಿಗೂ ಸಮಾನವಾಗಿ ಕೊಡ್ತೀರಾ. ಸೊ ಇದನ್ನ ರೈಟ್ ಟು ಈಕ್ವಾಲಿಟಿ, ಇದೊಂದು ನೆನ್ಪಿಟ್ಕೊಳ್ಳಿ. ಆ್ಯಾವ್ರೇಜಲ್ಲಿ ನೀವು ಎಲ್ಲರಿಗೂ ಸಮಾನವಾಗಿ ನೋಡ್ತೀರಾ, ಸಮಾನವಾಗಿ ಕೊಡ್ತೀರಾ. ಅಂದರೆ ಈಗ ಮತ್ತೆ ನಮ್ಮ ಇದೇ ಎಕ್ಸಾಂಪಲ್ಗೆ, ನಿಮ್ಮ ಫ್ರೆಂಡಿಗೆ ಎಕ್ಸಾಂಪಲ್ಗೆ ಬಂದರೆ, ಇದು ನಿಮ್ಮ ಫ್ರೆಂಡ್ 200 ರೂಪೀಸ್ ಖರ್ಚು ಮಾಡಿದ್ದಾನೆ ಅನ್ನೋದು ರಿಯಾಲಿಟಿ. ಆದರೆ ಆ್ಯಾವ್ರೇಜು ಅದನ್ನು ಈಕ್ವಲ್ ಮಾಡಬೇಕು ಅಂತ ಅಂದರೆ ನೀವು 40 ರೂಪೀಸ್ ಕೊಡಬೇಕು. 40 ರೂಪೀಸ್ ಕೊಟ್ಟರೆ ಏನಾಗುತ್ತೆ? 160 ಆಗುತ್ತೆ. ಈ 160 ಅನ್ನೋದು ಅಸಂಪ್ಷನ್, ಓಕೆನಾ? ಇದು ಜಸ್ಟ್ ನೀವು ಊಹಿಸ್ಕೊತ ಇದ್ದೀರಾ, ಇದು 160 ರೂಪೀಸ್ ಆಗುತ್ತೆ, ಆವಾಗ ನಿಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ ಅನ್ನೋದು ನೀವು ಊಹಿಸ್ಕೊತ ಇದ್ದೀರಾ. ಸೊ ಇದು ರಿಯಾಲಿಟಿ ಆಗಿರುತ್ತೆ, ಇದು ಅಸಂಪ್ಷನ್ ಆಗಿರುತ್ತೆ. ಈ ಅಸಂಪ್ಷನ್ನ ನಾವು ಆ್ಯಾವ್ರೇಜ್ ಅಂತ ಕರಿತೀವಿ, ಓಕೆನಾ? ನೀವು ಕೊಟ್ಟರೋ ಬಿಟ್ಟರೆ ಇನ್ನೂ ಗೊತ್ತಿಲ್ಲ ನನಗೆ. ಕೊಟ್ಟರೆ ಆ್ಯಾವ್ರೇಜ್, ಕೊಟ್ಟರೆ ನಿಮಗೆ ಈಕ್ವಲ್ ಆಗುತ್ತೆ. ಕೊಟ್ಟಿಲ್ಲ ಅಂತ ಅಂದರೆ ಅವನು ಜಾಸ್ತಿ ಖರ್ಚು ಮಾಡಿರ್ತಾನೆ. ಅಂದರೆ ಇಫ್ ಎವ್ರಿ ವ್ಯಾಲ್ಯೂ ಈಸ್ ಡಿಸ್ಟ್ರಿಬ್ಯೂಟೆಡ್ ಈಕ್ವಲಿ, ಎಲ್ಲ ಪ್ರತಿಯೊಂದು ವ್ಯಾಲ್ಯೂನ ಇರೋಷ್ಟು ಮೆಂಬರ್ಸ್ಗೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡೋದನ್ನ ನಾವು ಆ್ಯಾವ್ರೇಜ್ ಅಂತ ಕರಿತೀವಿ, ಓಕೆನಾ? ಇಫ್ ಎವ್ರಿ ವ್ಯಾಲ್ಯೂ ಈಸ್ ಡಿಸ್ಟ್ರಿಬ್ಯೂಟೆಡ್ ಈಕ್ವಲಿ ಟು ಎವ್ರಿ ಒನ್, ಇದನ್ನು ನೆನ್ಪಿಟ್ಕೊಳ್ಳಿ, ಇದನ್ನೇ ಆ್ಯಾವ್ರೇಜ್, ಓಕೆನಾ? ಸೊ ಮುಂಚೆ ಎಕ್ಸಾಂಪಲ್ಲು ಕೊಹ್ಲಿ 150 ಸ್ಟ್ರೈಕ್ ರೇಟ್ ಅಂತ ಅಂದರೆ ಒಂದು ಮ್ಯಾಚಲ್ಲಿ 35 ಸ್ಟ್ರೈಕ್ ರೇಟ್ ಇರ್ಬೋದು, ಒಂದು ಮ್ಯಾಚಲ್ಲಿ 200 ಸ್ಟ್ರೈಕ್ ರೇಟ್ ಇರ್ಬೋದು. ಆದರೆ ಎಲ್ಲ ಮ್ಯಾಚು ಕಂಬೈನ್ ಮಾಡಿದಾಗ ಕೊಹ್ಲಿ ಸ್ಟ್ರೈಕ್ ರೇಟ್ ಬಂದು 150. ಆ 150 ನೋಡಿದ ತಕ್ಷಣ ನಮಗೊಂದು ನೆಮ್ಮದಿ, ಕೊಹ್ಲಿ ಬಂದರೆ ಚೆನ್ನಾಗಿ ಆಡ್ತಾನೆ ಅಪ್ಪ ಅಂತ, ಅಲ್ವಾ? ಅದೇ ಸ್ಟ್ರೈಕ್ ರೇಟ್ 80 ಇದ್ದರೆ ಇವನು ಒಂದು ಬಾಲ್ 1 ರನ್ ಹೊಡಿಯಲ್ವಾ ಅನ್ನೋ ಫೀಲಿಂಗಲ್ಲಿ ಇರ್ತೀವಿ, ಕರೆಕ್ಟ್ ಅಲ್ವಾ? ಸೊ ವಿತ್ ಎಕ್ಸಾಂಪಲ್ಸ್ ಈಗ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ, ನಿಮ್ಗೆ ಇನ್ನೂ ಕ್ಲಿಯರಾಗಿ ಅರ್ಥ ಆಗುತ್ತೆ, ಓಕೆನಾ? ಸೊ ಇವಾಗ ನಾವು ಒಂದು ಕ್ವಶನ್ಗೆ ಈ ಫಾರ್ಮುಲಾಸ್ ತಗೊಂಡು ಮಾಡೋಣ. ನಾವು ಇವಾಗ ಜಸ್ಟ್ ಈಕ್ವಲ್, ಎಲ್ಲನೂ ಒಂದೇ ಥರ ನೋಡಬೇಕು, ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಮಾತಾಡ್ಕೊಂಡಲ್ವ. ಸೊ ಈ ಥರ ನ್ಯಾಚುರಲ್ ಆಗಿ ಮಾಡಿ ನೋಡೋಣ. ನಮಗೆ ಈ ಥರ ಮಾಡಬೇಡಿ ಅಂತ ಹೇಳ್ತಿಲ್ಲ, ಮಾಡಿ. ಬಟ್ ಈ ಥರ ಮಾಡಿದ್ರೆ ಎಲ್ಲದಕ್ಕೂ ಈ ಥರ ಮಾಡ್ಕೊಂಡು ಕುತ್ಕೊಂಡಿದ್ರೆ ನಮಗೆ ಟೈಮ್ ವೇಸ್ಟ್ ಆಗುತ್ತೆ, ಓಕೆನಾ? ಅದಕ್ಕೋಸ್ಕರ ನಾವು ನ್ಯಾಚುರಲಾಗಿ ಕೊಟ್ಟಿರೋ ಥರ ತಗೊಂಡು ಮಾಡಿದ್ರೆ ಬೇಗ ಆಗೋಗುತ್ತೆ. ಅದೊಂದು ಹೇಳೋಕ್ಕೆ ಇಷ್ಟೆಲ್ಲ ಕತೆ ಹೊಡೆದೆ. ಸೊ ಇವಾಗ ಒಂದೊಂದೇ ಸಮ್ ಮಾಡೋಣ, ನಿಮಗೂ ಕ್ಲೀನಾಗಿ ಅರ್ಥ ಆಗುತ್ತೆ. ಸೊ ಈಗ ಫಸ್ಟ್ ಕ್ವಶನ್ ಬರ್ಕೊಳ್ಳಿ, ತುಂಬ ಮಸ್ತಾಗಿರುತ್ತೆ. ನನಗೆ ಆ್ಯಾವ್ರೇಜ್ ಅಂದರೆ ಸಖತ್ ಇಷ್ಟ. ಇದು ನೋಡಿ ನಿಮಗೆ ಗೊತ್ತಾಗುತ್ತೆ. ಓಕೆ, ಫಸ್ಟ್ ಕ್ವಶನು, ದೇರ್ ಆರ್ 28 ಸ್ಟೂಡೆಂಟ್ಸ್ ಇನ್ ಎ ಕ್ಲಾಸ್. ಒಂದು ಕ್ಲಾಸಲ್ಲಿ 28 ಜನ ಇದ್ದಾರೆ, ಓಕೆನಾ? ದಿ ಆ್ಯಾವ್ರೇಜ್ ವೆಯ್ಟ್ ಈಸ್
33 kg. ಆವ್ರೇಜ್ ವೆಯ್ಟ್ ಅಂದರೆ 33 kg. ಅದು ಒಬ್ಬರು 5 kg ಇರ್ಬೋದು, ಒಬ್ಬರು 60 kg ಇರ್ಬೋದು, ಎಷ್ಟಾರು ಇರ್ಬೋದು. ಆ 28 ಜನದ ಆವ್ರೇಜ್ ತೊಗೊಂಡಾಗ ಎಲ್ಲರಿಗೂ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಒಬ್ಬೊಬ್ಬಂದು 33 kg ಬಂತು. ಇಫ್ ಒನ್ ನ್ಯೂ ಸ್ಟೂಡೆಂಟ್ joins the class, the average weight increases by 2 kg. Find the weight of new student. ಸೊ ವೆರಿ ಸಿಂಪಲ್, ಸಖತ್ ಈಸಿ ಕ್ವಶನು. ಈಗ ನಾರ್ಮಲಿ ಫಾರ್ಮುಲಾಸ್ ಆಗಿ ಮಾಡ್ತೀರಾ ಅಂತಂದರೆ ಆವ್ರೇಜ್ ಈಸ್ ಈಕ್ವಲ್ ಟು ಸಮ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್. ಇಲ್ಲಿ ಆವ್ರೇಜ್ ಕೊಟ್ಟಿದ್ದಾರೆ. ಆವ್ರೇಜ್ ಏನು 33 ಈಸ್ ಈಕ್ವಲ್ಸ್ ಟು ಸಮ್ ಎಷ್ಟು, ನಿಮಗೆ ಸಮ್ಮೇ ಗೊತ್ತಿಲ್ಲ, ಸೊ ಇದು ಸಮ್ಮು ಡಿವೈಡೆಡ್ ಬೈ ನಂಬರ್ ಎಷ್ಟು ಜನ ಕೊಟ್ಟಿದ್ದಾರೆ, 28 ಜನ. ಸೊ ನೀವು ಸಮ್ ಕಂಡುಹಿಡಿಬೇಕಂತಂದರೆ ಇದು 28 ಇಂಟು 33 ಆಗುತ್ತೆ. ಸೊ 28 ಇಂಟು 33 924 kg ಸಮ್ಮು. ಇದು ಮುಂಚೆ ಇದ್ದಿದ್ದು, ಇದು ಮುಂಚೆ ಓಲ್ಡ್ ಸಮ್ಮು. ನ್ಯೂ ಸಮ್ ಕಂಡುಹಿಡಿಬೇಕೀಗ. ಹೊಸ್ದಾಗೆ ವೆಯ್ಟ್ ಕಂಡುಹಿಡಿಬೇಕು. ಹೊಸ್ದಾಗಿ ಬಂದಿರೋ ಸ್ಟೂಡೆಂಟಿಂದ ವೆಯ್ಟ್ ಕಂಡುಹಿಡಿಬೇಕು. ಸೊ ಹೊಸ್ದಾಗಿ ಸ್ಟೂಡೆಂಟ್ ಬಂದರೆ ಈ 28 ಏನಾಗುತ್ತೆ, 29 ಆಗುತ್ತಲ್ವ, ಒಬ್ಬರು ಎಕ್ಸ್ಟ್ರಾ ಬರ್ತಿದ್ದಾರಲ್ವ. ಸೊ ನ್ಯೂ ಸಮ್ಮು ನಮಗೆ 29 ಆಗುತ್ತೆ. ಸೊ 29 ಇಂಟು ಒಬ್ಬೊಬ್ರದ್ದು ಎಷ್ಟು ಕೆ ಜಿ ಇನ್ಕ್ರೀಸ್ ಆಯ್ತಂತೆ, ಆವ್ರೇಜ್ ವೆಯ್ಟ್ ಇನ್ಕ್ರೀಸ್ಡ್ ಬೈ ಅಂತ ಕೊಟ್ಟಿದ್ದಾರೆ. ಅಂತ ಅಂದರೆ ಮುಂಚೆ ಕೊಟ್ಟಿರೋ ನಂಬರ್ಗೂ 2 kg ಜಾಸ್ತಿ ಆಗಿದೆ. ಇನ್ಕ್ರೀಸ್ 2 ಅಂತ ಕೊಟ್ಟು ಇಲ್ಲಿ ಏನಾದ್ರು ಕೆ ಜಿ ಕೊಟ್ಟಿದ್ರೆ ಅದನ್ನು ಇಲ್ಲಿ ಡೈರೆಕ್ಟಾಗಿ ಬರ್ಕೊತಿದ್ವಿ. ಸೊ ಇನ್ಕ್ರೀಸ್ಡ್ ಬೈ 2 kg ಅಂತಂದರೆ 33 ಇದ್ದಿದ್ದು 35 kg ಆಯಿತಂತೆ. ಸೊ 29 ಇಂಟು 35 ನಮಗೆ ಎಷ್ಟು ಬರುತ್ತೆ, 30 ಇಂಟು 35 1050 ಬರುತ್ತೆ. ಅದರಲ್ಲಿ 35 ಮೈನಸ್ ಮಾಡಿದ್ರೆ ನಮಗೆ 1015 kg. ಸೊ ಇವಾಗ ಇದರಲ್ಲಿ ಡಿಫ್ರೆನ್ಸ್ ನೋಡಿಕೊಂಡ್ರೆ ನಮಗೆ ಎಷ್ಟು ಬರುತ್ತೆ, 1015 ಮೈನಸ್ 924, ಅಲ್ಲೊಂದು 80, 95 ಮೈನಸ್ 6. ಸೊ ಇದು 1024 ಅಂತ ಅಂದ್ಕೊಂಡು 924 ಮೈನಸ್ ಮಾಡಿದ್ರೆ 100 ಬರುತ್ತೆ. ಬಟ್ ಇದ್ರಲ್ಲಿ ಮತ್ತೆ ಮೈನಸ್ 9 ಮಾಡಿದ್ರೆ ಇದು 91 kg ಬರುತ್ತೆ. ಸೊ 91 kg ಯಾರ್ದು, ನ್ಯೂ ಸ್ಟೂಡೆಂಟ್ ವೆಯ್ಟು 91 kg ಬರುತ್ತೆ. ಅಬ್ಸಲ್ಯೂಟ್ಲಿ ನೋ, ಇದರಲ್ಲಿ ಏನೇ ತಪ್ಪಿಲ್ಲ, ಈ ಥರ ಮಾಡೋದ್ರಲ್ಲೂ ತಪ್ಪಿಲ್ಲ. ಇದು ನಿಮ್ಮ ಆನ್ಸರ್ ಪಕ್ಕಾ ಕರೆಕ್ಟು. ಅಲ್ಲಿ ಏನು ಕೇಳಿದರೆ ಫೈಂಡ್ ದ ವೆಯ್ಟ್ ಆಫ್ ನ್ಯೂ ಸ್ಟೂಡೆಂಟ್ ಕೇಳಿದ್ದಾರೆ. ನ್ಯೂ ಸ್ಟೂಡೆಂಟ್ ವೆಯ್ಟು 91 kg. ಡನ್, ಮುಗೀತು. ಆದರೆ ನಾನೇನು ಹೇಳ್ತೀನಿ ಅಂತಂದರೆ, ಇಷ್ಟೆಲ್ಲ ನಾವು ಫಾರ್ಮುಲಾಸ್ ಎಲ್ಲ ಏನು ಮಾಡೋದೇನು ಬೇಕಾಗಿಲ್ಲ. ಈಗ ಅವ್ರು ಏನು ಕೊಟ್ಟಿದ್ದಾರೆ ಕ್ವಶನ್ನು, ಫಸ್ಟು ದೇರ್ ಆರ್ 28 ಸ್ಟೂಡೆಂಟ್ಸ್ ಅಂದರೆ ನಂಬರ್ ಎಷ್ಟು ಜನ ಇದ್ದರು, 28 ಜನ ಇದ್ದರು. ಕರೆಕ್ಟ್ ಅಲ್ವಾ, 28 ಜನ ಇದ್ದರು. ಈಗ ದಿ ಆವ್ರೇಜ್ ವೆಯ್ಟ್ ಈಸ್ 33 kg. ಆವ್ರೇಜ್ ವೆಯ್ಟ್ ಅಂತ ಅಂದರೆ ಪ್ರತಿಯೊಬ್ಬರು ವೆಯ್ಟು 33 kg. ಅಂದರೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕಲ್ವ ನಾವು. ಪ್ರತಿಯೊಬ್ಬರು 33 kg ಇದ್ದರು. ಸೊ ಅದನ್ನು ಈಚ್ ಅಂತ ಕೂಡ ನಾವು ಕನ್ಸಿಡರ್ ಮಾಡ್ಕೊಬೋದು, ಈಚ್ ಅಂತ ನಾವು ಬರೀಬೋದು. ಸೊ 28 ಜನ ಪ್ರತಿಯೊಬ್ಬರು 33 kg ಇದ್ದಾರೆ. ಸೊ ಇದನ್ನೇನು ಮಲ್ಟಿಪ್ಲಿಕೇಶನ್ ಏನು ಮಾಡಿಬಿಡಿ, ಓಕೆನಾ. ಜಸ್ಟ್ ನೋಡಿ, 28 ಜನ 33 kg ಇದ್ದಾರೆ. ಇವಾಗ ಏನಾಯ್ತು ಅಂತ ಅಂದರೆ, ಇಫ್ ಒನ್ ನ್ಯೂ ಸ್ಟೂಡೆಂಟ್ಸ್ ಜಾಯಿನ್ಸ್ ದಿ ಕ್ಲಾಸ್, ಒಬ್ಬರು ಜಾಯಿನ್ ಆಯ್ತಿದ್ದಾರೆ ಅಂತಂದರೆ, ಇನ್ನೊಬ್ಬರು ಎಕ್ಸ್ಟ್ರಾ ಬರ್ತಾ ಇದ್ದಾರೆ ಅಂತಂದರೆ, ಆ ಎಕ್ಸ್ಟ್ರಾ ನೀವೇ ಅಂದ್ಕೊಳ್ಳಿ, ಓಕೆನಾ. ನೀವೇ ಇವಾಗ ನಿಮ್ಮದೇ ರೆಸ್ಪಾನ್ಸಿಬಿಲಿಟಿ, ನೀವೇ ಹೋಗ್ತಾ ಇದ್ದೀರಾ, ಜಾಯಿನ್ ಆಗ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. 28 ಇದ್ದಿದ್ದು ಏನಾಗುತ್ತೆ, 29 ಆಗುತ್ತೆ, ಓಕೆನಾ. 29 ಆಗುತ್ತೆ. ಈಗ ನೀವು ಜಾಯಿನ್ ಆಗಿದ್ದರಿಂದ ಪ್ರತಿಯೊಬ್ಬರು ವೆಯ್ಟು ಕೂಡ 35 ಆಗ್ತಿದೆಯಂತೆ. ಇಲ್ಲಿವರೆಗೂ ಡೌಟ್ ಇಲ್ಲ, ಕ್ಲಾರಿಟಿ ಅಲ್ವಾ. 35 kg ಇನ್ಕ್ರೀಸ್ಡ್ ಬೈ 2 kg ಅಂತ ಅವರೇ ಕೊಟ್ಟಿದ್ದಾರೆ. ನೀವು ಕ್ಲಾಸ್ ಒಳಗೆ ಕಾಲಿಟ್ಟಿರೋದ್ರಿಂದ, ನೀವು ಕ್ಲಾಸ್ಗೆ ಜಾಯಿನ್ ಆಗ್ತಿರೋದ್ರಿಂದ ಪ್ರತಿಯೊಬ್ಬರು ವೆಯ್ಟು 33 ಇಂದ 35 kg ಆಗ್ತಿದೆ, ಓಕೆನಾ. ಸೊ 33 ಇಂದ 35 ಮಾಡೋ ರೆಸ್ಪಾನ್ಸಿಬಿಲಿಟಿ ಯಾರ್ದು, ನಿಮ್ಮದು. ಅಂದರೆ ನಾನು ಫಸ್ಟ್ ಒಂದು ಎಕ್ಸಾಂಪಲ್ ಹೇಳಿದ್ನಲ್ಲ, ನಿಮ್ಮ ಫ್ರೆಂಡು ನೀವೆಂಥವ್ರು ಅಂತ ಅಂದರೆ ಫುಲ್ ಈಕ್ವಲ್ ಆಗಿ ನೋಡ್ತೀರಾ, ಎಲ್ಲರನ್ನೂ ಸಮಾನವಾಗಿ ನೋಡ್ತೀರಾ. ಈಕ್ವಾಲಿಟಿ ಇಲ್ಲ ಅಂದರೆ ನಿಮಗೆ ಒಂದು ಆಕ್ರೋಶ ಎಲ್ಲ ಬಂದ್ಬಿಡುತ್ತೆ ಅಂತ. ಸೊ ಆ ಥರ ನೀವು ಇವಾಗ 33 ಇಂದ 35 ಮಾಡೋ ರೆಸ್ಪಾನ್ಸಿಬಿಲಿಟಿ ನಿಮ್ಮದು, ಓಕೆನಾ. ಸೊ ಇವಾಗ ಕರೆಕ್ಟಾಗಿ ನೋಡಿ, 33 ಇಂದ ಪ್ರತಿಯೊಬ್ಬರದ್ದು 35 ಆಯಿತು. ಯಾವಾಗ 35 ಆಯಿತು,
ಕ್ಲಾಸಲ್ಲಿ ಜಾಯ್ನ್ ಆಗಿದ್ದಕ್ಕೆ 35 ಆಯಿತು. ಸೊ ಆ ಗುಂಪಲ್ಲಿ ನೀವು ಕೂಡ ಇದ್ದೀರಾ ಅಲ್ವಾ, ಕರೆಕ್ಟ್ ಅಲ್ವಾ? ಆ ಗುಂಪಲ್ಲಿ ನೀವು ಕೂಡ ಇದ್ದಿದ್ದಕ್ಕೆ 35 ಆಯ್ತಲ್ವಾ? ಸೊ ಫಸ್ಟ್ ನೀವೇನು ಮಾಡ್ತೀರಾ, ನಿಮ್ಮ ವೆಯ್ಟು 35, ನೀವು ಕೂಡ 35 ಕರೆಕ್ಟ್ ಅಲ್ವಾ? ನಿಮ್ಮ ವೆಯ್ಟು ಕೂಡ 35 ಆಗಿರುತ್ತಲ್ವಾ? ಸೊ ನಿಮ್ಮದು 35 ತಗೊಳ್ಳಿ. ಫಸ್ಟ್ ನಿಮ್ಮದು ವೆಯ್ಟು 35 ತೊಗೊಂಬಿಡಿ. ಫಸ್ಟ್ ಸ್ಟೆಪ್ ಏನು ಮಾಡಬೇಕಂದ್ರೆ ಟೇಕ್ 35, ಅಂದರೆ ಫಸ್ಟ್ ನೀವು ಟೇಕ್ 35 ಫಸ್ಟ್ ನೀವು ತೊಗೊಂಬಿಡಿ. ನಿಮ್ಮದು ವೆಯ್ಟ್ ಏನಿತ್ತು ತೊಗೊಂಬಿಡಿ. ನೀವು ಹೆಂಗೆ ಅಂತ ಅಂದರೆ ಎಲ್ಲರೂ ಈಕ್ವಲ್ ಆಗಿ ನೋಡ್ತೀರಾ, ಹಂಗಂತ ನಿಮ್ಮ ಹತ್ರ ಏನು ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು 1000 ರೂಪಾಯಿ ಇತ್ತು ಅಂತ ಅಂದ್ಕೊಳ್ಳಿ. ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ಒಂದು 5 ಜನ ಇದ್ದರೆ ಎಲ್ಲರಿಗೂ 200 ರೂಪಾಯಿ ಕೊಡ್ತೀರಾ. ಹಂಗಂತ ಹೇಳಿ ನಿಮ್ಮ ಹತ್ರ ನೀವು ಫುಲ್ಲು ಇರೋ ಬರೋ 1000 ರೂಪಾಯಿನೂ ನಿಮ್ಮ ಫ್ರೆಂಡ್ಸಿಗೆ 250 ರೂಪಾಯಿ ಕೊಟ್ಬಿಟ್ಟು ನೀವು 0 ಮಾಡ್ಕೊಳ್ಳಲ್ಲ. ಅಂದರೆ ನೀವು ನಿಮ್ದು ಎಷ್ಟು ಅಂತ ನೀವು ತೊಗೊಂಬಿಡ್ತೀರಾ. ಫಸ್ಟ್ ನಿಮ್ಮ ಒಂದು ಅಮೌಂಟ್ ಅನ್ನೋದು, ನಿಮ್ಮ ಒಂದು ಪರ್ಸೆಂಟೇಜು, ನಿಮ್ಮ ಒಂದು ಕ್ವಾಂಟಿಟಿ ನೀವು ಇಟ್ಕೊಂಡಿರ್ತೀರ. ಸೊ ಅದಾದಮೇಲೆ ನಿಮ್ಮ ಫ್ರೆಂಡ್ಸ್ ಹತ್ರ ನೀವು ಈಕ್ವಲ್ ಮಾಡ್ತೀರಾ, ನಿಮ್ಮ ಫ್ರೆಂಡ್ಸಿಗೆ ಈಕ್ವಲ್ ಶೇರ್ ಕೊಡ್ತೀರಾ. ಅರ್ಥ ಆಗ್ತಿದೆಯಲ್ವಾ? ನಿಮ್ಮ ಪಾಲು ನೀವು ಇಟ್ಕೊತೀರಾ. ಸೊ ನಿಮ್ಮ ಪಾಲು ನೀವು ಇಲ್ಲಿ ಇಟ್ಕೊಂಬಿಡಿ. ನಿಮ್ಮ ಪಾಲು ಎಷ್ಟು ಇಲ್ಲಿ 35, ನಿಮ್ಮ ಪಾಲು ನೀವು ಫಸ್ಟ್ ತೊಗೊಂಬಿಡಿ, ಟೇಕ್ 35, ಓಕೆನಾ? ಸೊ ಇವಾಗ ನಿಮ್ಮದು ತೊಗೊಂಬಿಟ್ರಿ, ಟೇಕ್ 35, ನಿಮ್ಮ ವೆಯ್ಟು ನೀವು ತೊಗೊಂಬಿಟ್ರಿ. ಈಗ ನಿಮ್ಮ ಫ್ರೆಂಡ್ಸು ಅವ್ರು ಇರ್ತಾರಲ್ಲ, ಅವ್ರು 33 ಇದ್ದಾರಂತೆ. ನಿಮಗೆ ಅದನ್ನು ನೋಡೋಕ್ಕಾಗಲ್ಲ. 33 ಇರೋದು ನೀವು 35 ಮಾಡಲೇಬೇಕು, ಓಕೆನಾ? ಸೊ 33 ಇರೋದು ಇವಾಗ 35 ಮಾಡೋ ರೆಸ್ಪಾನ್ಸಿಬಿಲಿಟಿ ಯಾರ್ದು? ನಿಮ್ಮದು. ಸೊ ಅವ್ರನ್ನ 33ಇಂದ 35 ಮಾಡಬೇಕಂತಂದರೆ ಒಬ್ಬೊಬ್ರಿಗೆ ಎಷ್ಟು ಕೊಡಬೇಕು? 2 kg. ಎಷ್ಟು ಜನ ಇದ್ದಾರೆ? 28 ಜನ ಇದ್ದಾರೆ. ಸೊ 28 ಇಂಟು 2 ಮಾಡಿ. ಸೊ 28 ಇಂಟು 2 ಮಾಡಿದ್ರೆ ಪ್ಲಸ್ ನಿಮಗೆ ಸೊ ಎಷ್ಟು ಬರುತ್ತೆ? 56 ಬರುತ್ತೆ. ಅಂದರೆ 33 ಇದ್ದಿದ್ದನ್ನ 35 ಮಾಡೋ ರೆಸ್ಪಾನ್ಸಿಬಿಲಿಟಿ ನಿಮ್ಮದು. 33ಲಿ ಎಷ್ಟು ಜನ ಇದ್ದರು? 28 ಜನ ಇದ್ದರು. ಸೊ ಒಬ್ಬೊಬ್ಬರಿಗೆ 35 ಆಗಬೇಕಂದ್ರೆ ಎಷ್ಟು ಕೊಡಬೇಕು? 2 ಕೊಡಬೇಕು. ಸೊ ಪ್ರತಿಯೊಬ್ಬರಿಗೂ ನೀವು 2 kg ಕೊಟ್ಕೊಂಬರ್ತೀರಾ. ಸೊ 28 ಇದ್ದಿದ್ದು 28ಇಂದ 33 ಇದ್ದಿದ್ದು 35 ಆಗಬೇಕಂದ್ರೆ ಪ್ರತಿಯೊಬ್ಬರಿಗೆ 2 kg ಕೊಟ್ಟರೆ ಎಷ್ಟು ಜನ ಕೊಡಬೇಕು? 28 ಜನ ಕೊಡಬೇಕು. ಸೊ 28 ಜನಕ್ಕೆ ಪ್ರತಿಯೊಬ್ಬರಿಗೆ 2 kg ಕೊಟ್ಟರೆ 56 ಆಗುತ್ತೆ. ಸೊ ಫಸ್ಟ್ ಸ್ಟೆಪ್ ನೀವು ಟೇಕ್ 35, ನಿಮ್ಮದು ನೀವು ತಗೊಳ್ಳಿ. ನೆಕ್ಸ್ಟು ಮೇಕ್ 35. ಸೆಕೆಂಡ್ ಸ್ಟೆಪ್ಪು ಮೇಕ್ 35. ಫಸ್ಟ್ ನಿಮ್ಮದು ನೀವು ತೊಗೊತೀರಾ. ನಿಮ್ಮ ಒಂದು ಅಮೌಂಟ್ ನಿಮ್ಮ ಹತ್ರ ಇತ್ತು ಅಂತ ಅಂದ್ಕೊಂಡ್ರೆ ನಿಮ್ಮದು ಆ್ಯಾವ್ರೇಜ್ ಅಮೌಂಟು ನೀವು ತೊಗೊಂಡ್ಬಿಡ್ತೀರಾ. ಅದಾದಮೇಲೆ ಉಳಿದಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ಗೆ ಈಕ್ವಲ್ ಆಗಿ ಶೇರ್ ಮಾಡ್ತೀರಾ, ಓಕೆನಾ? ಸೊ ಟೋಟಲ್ ಎಷ್ಟಾಯಿತು? 91 kg. ಸೊ ನ್ಯೂ ಸ್ಟೂಡೆಂಟ್ ವೆಯ್ಟ್ ಎಷ್ಟು? 91 kg. ಆ ನ್ಯೂ ಸ್ಟೂಡೆಂಟ್ ಯಾರು? ನೀವು ಜಾಯ್ನ್ ಆಗಿರೋದ್ರಿಂದ ನಿಮ್ಮ ವೆಯ್ಟು 91 kg. ಸೊ ನೀವು ಒಬ್ಬೊಬ್ಬರಿಗೆ 2 kg ಕೊಟ್ಟಿರೋದ್ರಿಂದ ಪ್ರತಿಯೊಬ್ಬರ ಆ್ಯಾವ್ರೇಜು 35 ಆಗಿದೆ, ಓಕೆನಾ? ಈ ಕ್ವಶನ್ ಅರ್ಥ ಆಗಿಲ್ಲ ಅಂದರೆ ತಲೆ ಕೆಡಿಸ್ಕೊಂಬಿಡಿ. ಇನ್ನೊಂದು ಕ್ವಶನ್ ಮಾಡೋಣ. ನಾನು ಜಸ್ಟ್ ನಿಮ್ಗೆ ಅದು ಅರ್ಥ ಮಾಡ್ತಾ ಇರೋದಷ್ಟೇ. ನ್ಯಾಚುರಲಾಗಿ ಅರ್ಥ ಮಾಡ್ಕೊಳ್ಳಿ. ಈ ಒಂದು ನಿಮಗೆ ಅರ್ಥ ಆಗಿಬಿಟ್ರೆ ನಿಮಗೆ ಈ ಒಂದು ಆ್ಯಾವ್ರೇಜಲ್ಲಿ ಏನು ಕೊಟ್ಟರು ಟಪ್ ಮಾಡೋಕ್ಕೆ ಬಿಡ್ಬೋದು. ಸೊ ಈ ಥರನೂ ಮಾಡ್ಬೋದು. ನಿಮ್ಗೆ ಇದೇ ಈಸಿಯಾರೆ ಇದೇ ಮಾಡಿ, ಬಟ್ ಈ ಥರ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ ಅಷ್ಟೇ. ಇನ್ನೊಂದು ಸಮ್ ನೋಡಿ ಇನ್ನೂ ಕ್ಲೀನಾಗಿ, ದಯವಿಟ್ಟು ಇನ್ನೊಂದೇ ಒಂದು ಸಮ್ ನೋಡಿ ಅರ್ಥ ಆಗಿಲ್ಲ ಅಂತಲೇ ಬಿಟ್ಬಿಡಿ. ಇನ್ನೊಂದು ಸಮ್ ನೋಡೋಕ್ಕೆ ಪ್ರಯತ್ನ ಮಾಡಿ, ಓಕೆನಾ? ಸೊ ಈ ಥರ ಮಾಡಿದ್ರೆ ಆನ್ಸರ್ ಬರುತ್ತೆ. ಇನ್ನೊಂದು ಕ್ವಶನ್ ಮಾಡೋಣ, ನಿಮಗೆ ಗೊತ್ತಾಗುತ್ತೆ ಇದು ಹೆಂಗೆ ಬಂತು ಅಂತ ವಿತ್ ಕ್ಲಾರಿಟಿಯಾಗಿ, ಓಕೆನಾ? ಈಗ ಸೆಕೆಂಡ್ ಕ್ವಶನ್ನು, ದೇರ್ ಆರ್ 17 ಸ್ಟೂಡೆಂಟ್ಸ್ ಇನ್ ಎ ಕ್ಲಾಸ್. 17 ಜನ ಇದ್ದಾರೆ ಇನ್ ಎ ಕ್ಲಾಸ್. ದೇರ್ ಆವ್ರೇಜ್ ವೆಯ್ಟ್ ಈಸ್ 62 kg. 17 ಜನ ಆವ್ರೇಜ್ ವೆಯ್ಟು 17 kg, ಓಕೆನಾ? ಇಫ್ ಒನ್ ನ್ಯೂ ಸ್ಟೂಡೆಂಟ್, ನೀವೇ ಅಂದ್ಕೊಳ್ಳಿ ಆ ನ್ಯೂ ಸ್ಟೂಡೆಂಟ್, ಇಫ್ ಒನ್ ನ್ಯೂ ಸ್ಟೂಡೆಂಟ್ ಜಾಯ್ನ್ಸ್ ದಿ ಕ್ಲಾಸ್, ನೀವು ಜಾಯ್ನ್ ಆಗಿದ್ರೆ ಕ್ಲಾಸ್ಗೆ, ದಿ ಆವ್ರೇಜ್ ವೆಯ್ಟ್ increases by ಓಕೆನಾ 0.5 kg. ಅರ್ಧ kg ಜಾಸ್ತಿ ಆಗಿದ್ದಾರೆ, ಬಟ್ ನೀವು ಜಾಯ್ನ್ ಆಗಿರೋದ್ರಿಂದ ಫೈಂಡ್ ದ ವೆಯ್ಟ್ ಆಫ್ ನ್ಯೂ ಸ್ಟೂಡೆಂಟ್. ನಿಮ್ಮ ವೆಯ್ಟ್ ಕಂಡುಹಿಡೀರಿ ಅಂತ ಕೇಳ್ತಾ ಇದ್ದಾರೆ. ಈಗ ಸಿಂಪಲ್, ನಾನು ಅಷ್ಟೊಂದು ಲಾಸ್ಟ್ ವೀಡಿಯೋದಲ್ಲಿ ಲಾಸ್ಟ್ ಕ್ವಶನಲ್ಲಿ ಎಕ್ಸ್ಪ್ಲೇನ್ ಮಾಡಿದಷ್ಟು ಅಷ್ಟೊಂದು ಇವಾಗ ಏನು ಹೇಳಿಯಲ್ಲ. ಇವಾಗ ನೋಡಿ ನಂಬರ್ಸು. ಫಸ್ಟ್ ಎಷ್ಟು ಜನ ಇದ್ದರು? 17 ಜನ. ಅವ್ರದ್ದು ಆ್ಯಾವ್ರೇಜ್ ವೆಯ್ಟ್ ಏನು? ಈಚ್ ವೆಯ್ಟ್ ಎಷ್ಟಿತ್ತು? 62 kg, ಕರೆಕ್ಟ್ ಅಲ್ವಾ? ಸೊ ಇವಾಗ ಆ್ಯಾವ್ರೇಜ್ನ ಈಚ್ ಅಂತ ಕೂಡ ಕನ್ಸಿಡರ್ ಮಾಡ್ಕೊಳ್ಳಿ. ಈಗ ನೀವು ಜಾಯ್ನ್ ಆಯ್ತಿದ್ದೀರಾ. ಸೊ ನೀವು ಜಾಯ್ನ್ ಆದರೆ ಕ್ಲಾಸ್ ಸ್ಟ್ರೆಂತ್ ಎಷ್ಟಾಗುತ್ತೆ? 18 ಆಗುತ್ತೆ. ಈಗ ನೀವು ಜಾಯ್ನ್ ಆದಮೇಲೆ ಏನಾಯ್ತು ಅಂತಂದರೆ ಪ್ರತಿಯೊಬ್ಬರದ್ದು ಅರ್ಧ kg ಜಾಸ್ತಿ ಆಯ್ತಂತೆ. ಅರ್ಧ kg ಜಾಸ್ತಿ ಅಂದರೆ 62.5 kg ಆಯಿತು.
ಈಗ ಫಸ್ಟ್ ನೀವೇನು ಮಾಡಬೇಕು, ನಿಮ್ಮ ವೆಯ್ಟ್ ತೊಗೊಬೇಕು. ಅಂದರೆ ಟೇಕ್ ಲಾಸ್ಟ್ ವೀಡಿಯೋಲಿ ನೋಡೋದಲ್ಲ, ಟೇಕ್ 35 ಅಂದರೆ ನಿಮ್ಮ ವೆಯ್ಟ್ ಫಸ್ಟ್ ನೀವು ತೊಗೊಂಬಿಡ್ಬೇಕು. ನಿಮ್ಮ ಆ್ಯಾವ್ರೇಜು ಇದರಲ್ಲಿ ನೀವು ಆಲ್ರೆಡಿ ಇನ್ಕ್ಲೂಡ್ ಆಗಿರೋದ್ರಿಂದ, ಆ ಗುಂಪಲ್ಲಿ ನೀವು ಹೋಗಿರೋದ್ರಿಂದ ನಿಮ್ಮ ವೆಯ್ಟ್ ಕೂಡ 62.5 ಆಯಿತು. ಸೊ ನೀವು 62.5 ತೊಗೊತೀರಾ ಫಸ್ಟು, ಕರೆಕ್ಟಾ? ಈಗ ನೀವೇನು ಮಾಡ್ತೀರಾ, ಈ 62 kg ಇದ್ದವ್ರನ್ನೂ ಕೂಡ 62.5 ಮಾಡೋ ರೆಸ್ಪಾನ್ಸಿಬಿಲಿಟಿ ಯಾರ್ದು? ನಿಮ್ಮದು. ಈಗ 62.5 ಮಾಡಬೇಕಂತಂದರೆ ಪ್ರತಿಯೊಬ್ಬರದ್ದು ಎಷ್ಟು kg ಜಾಸ್ತಿ ಮಾಡಬೇಕು? ಅರ್ಧ kg. ಎಷ್ಟು ಜನದಲ್ಲಿ? 17 ಜನ. ಸೊ 17 × 0.5. 17 × 0.5 ಮಾಡಿದ್ರೆ ನಮಗೆ 8.5 kg ಬರುತ್ತೆ. ಸೊ ಇವೆರಡನ್ನ ಆ್ಯಡ್ ಮಾಡಿದ್ರೆ ನಮಗೆ 71 kg ಬರುತ್ತೆ. ಮುಗೀತು ಆನ್ಸರ್. ಸೊ ನಿಮ್ಮ ಫೈಂಡ್ ದ ವೆಯ್ಟ್ ಆಫ್ ನ್ಯೂ ಸ್ಟೂಡೆಂಟ್ ಅಂದರೆ 71 kg ಅಷ್ಟು. ಇವಾಗ ಇದೇ ಕ್ವಶ್ನಲ್ಲಿ ನಮಗೆ 0.5 ಬದಲು 0.5 kg ಬದಲು 1 kg ಬೆಳೀತು ಅಂತ ಅಂದ್ಕೊಳ್ಳಿ. ಅವಾಗ ಏನು ಮಾಡ್ತೀರಾ? ಸೇಮ್ ಅದೇ ಥರ. ನಂಬರ್ ಎಷ್ಟು? 17 ಜನ ಇದ್ದಾರೆ. ಆ್ಯಾವ್ರೇಜ್ ವೆಯ್ಟ್ ಎಷ್ಟಿತ್ತು? 62 kg ಇದೆ. ಓಕೆ, ಈಗ ನೀವು ಜಾಯ್ನ್ ಆಯ್ತಾ ಇದ್ದೀರಾ ಅಂದರೆ 18 ಜನ ಅದ್ರ ಕ್ಲಾಸಲ್ಲಿ. ನೀವು ಜಾಯ್ನ್ ಆಗೋದ್ರಿಂದ ಪ್ರತಿಯೊಬ್ಬರ ವೆಯ್ಟು 1 kg ಜಾಸ್ತಿ ಆಯ್ತಂತೆ. ಆ್ಯಾವ್ರೇಜ್ ವೆಯ್ಟು 1 kg ಜಾಸ್ತಿ ಆಯ್ತಂತೆ. ಆ್ಯಾವ್ರೇಜ್ ವೆಯ್ಟ್ 1 kg ಜಾಸ್ತಿ ಅಂತಂದರೆ ಎಷ್ಟು? 63. ಸೊ ಈ ಗುಂಪಲ್ಲಿ ನೀವು ಆಲ್ರೆಡಿ ಇದ್ದೀರಾ. ಸೊ ಫಸ್ಟು ನಿಮ್ಮ 63 ನೀವು ತಗೊಳ್ಳಿ. ನೀವು ಈಗ 62 ಇದ್ದವ್ರನ್ನೆಲ್ಲ 63 ಮಾಡಬೇಕಲ್ವ, ಕರೆಕ್ಟ್ ಅಲ್ವಾ? ಸೊ 63 ಎಷ್ಟು ಜನ ಇದ್ದಾರೆ? 63 kgನ 63ನ ಎಷ್ಟು ಜನನ ಬೆಳೆಸ್ಬೇಕು ನೀವು? 63 17 ಜನನ ನೀವು ಒಂದೊಂದು kg ಬೆಳೆಸಿದ್ರೆ ಅವ್ರಿಗೆ 63 kg ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ 17 ಜನದ್ದು ವೆಯ್ಟು ಒಂದೊಂದು kg ಬೆಳಿಬೇಕು, ಅವಾಗ ಅದು 63 ಆಗುತ್ತೆ. ಸೊ 17 × 1 ಎಷ್ಟಾಗುತ್ತೆ? 17. 63 + 17 ಎಷ್ಟು? 60, 70, 77, 80 kg. ಸೊ ನಿಮ್ಮ ವೆಯ್ಟ್ ಎಷ್ಟಾಗಿರುತ್ತೆ? 80 kg ಆಗಿರುತ್ತೆ. ಓಕೆನಾ? ಸೊ ಇದೇ ಕ್ವಶನಲ್ಲಿ ನಮಗೆ 1 kg ಇನ್ಕ್ರೀಸ್ ಆಯ್ತಲ್ವಾ, ಇನ್ಕ್ರೀಸ್ ಬೈ 1 kg ಆಯ್ತಲ್ವಾ, ಅದನ್ನ ಡಿಕ್ರೀಸ್ ಮಾಡ್ಕೊಳ್ಳಿ, ಕಮ್ಮಿ. ಅಂದರೆ ನೀವು ಯಾವಾಗಲೂ ಹಂಚ್ತಾನೇ ಇರಲಿಲ್ಲ, ಒಂದೊಂದ್ಸಲ ಕಿತ್ಕೊತೀರಾ ಕೂಡ. ಅಂದರೆ ನಿಮ್ಮ ಲೈಫಲ್ಲಿ ಒಂದೊಂದ್ಸಲ ಬೇರೆಯವ್ರ ಹತ್ರ ಕಿತ್ಕೊಂಡು ನಿಮ್ಮ ಜಾಗಕ್ಕೆ ಕರೆಸ್ಕೊಳ್ಳೋ, ನಿಮ್ಮ ಲೆವೆಲ್ಗೆ ತರಿಸೋ ಥರ ಕೂಡ ಇರ್ತೀರಾ ನೀವು. ಓಕೆನಾ? ಈಕ್ವಲ್ ಆಗಿರಬೇಕು. ಅಂದರೆ ಇವಾಗ ನಿಮಗೆ ಕೊಡೋಕ್ಕಾಗಿಲ್ಲ ಅಂತ ಅಂದಾಗ ಇರೋರ ಹತ್ರ ಕಿತ್ಕೊತೀರಾ, ಹಂಗೆ ನೀವು ಬೈಕೊಂಬೇಡಿ. ಈಗ ಏನಾಗಿದೆ? ಡಿಕ್ರೀಸ್ ಆಗಿದ್ದಾರೆ. ನಂಬರು ಎಷ್ಟು ಜನ ಇದ್ದಾರೆ? 17 ಜನ ಇದ್ದಾರೆ. ಅವ್ರದ್ದು ಈಚ್ ವೆಯ್ಟ್ ಎಷ್ಟಿತ್ತು? 62 kg ಇತ್ತು. ಓಕೆನಾ? ನೀವು ಬರೋದ್ರಿಂದ ಪ್ರತಿಯೊಬ್ಬರದ್ದು 61 kg ಆಗಿದೆ. ನೀವು ಬರೋದಂದರೆ ಇದು 18 ಆಗುತ್ತೆ. ನಿಮ್ಮದು 61 kg ಇದೆ. ನಿಮ್ಗೇನಂತ ಅಂದರೆ ನಿಮ್ಮದು 61 kg ಅಂತಂದರೆ ನಿಮಗೆ ತಡ್ಕೊಳಕ್ಕಾಗ್ತಿಲ್ಲ. ಎಲ್ಲರನ್ನೂ ನಿಮ್ಮ ಲೆವೆಲ್ಗೆ ಕರ್ಕೊಂಬರ್ಬೇಕು. ಸೊ ಎಲ್ಲರನ್ನೂ ಅವ್ರ ಹತ್ರ ಕಿತ್ಕೊಬೇಕು. ಸೊ ಅವ್ರ ಹತ್ರ ಕಿತ್ಕೊಳ್ಳೋಕ್ಕೆ ಮುಂಚೆ ಫಸ್ಟು ನಿಮ್ದು ಎಷ್ಟು ವೆಯ್ಟ್ ಇದೆ ಅದನ್ನು ಬರ್ಕೊಳ್ಳಿ. 61 ಇದೆ. ಓಕೆನಾ? ಈಗ ಪ್ರತಿಯೊಬ್ಬರಲ್ಲಿ ಎಷ್ಟು kg ಕಮ್ಮಿ ಮಾಡಬೇಕು ನಾವು? 1 kg ಮಾಡಬೇಕು. ಎಷ್ಟು ಜನದಲ್ಲಿ? 17 ಜನದಲ್ಲಿ. ಸೊ 17 × 1 ಎಷ್ಟಾಯಿತು? 61 - 17 ಎಷ್ಟು ಬಂತು? ಸೊ 61 - 17 44 kg ಆಗುತ್ತೆ. ಸೊ ನೀವು 44 kg ಇರೋದು ನಿಮಗೆ ತಡ್ಕೊಳಕ್ಕಾಗಿಲ್ಲ, ಅದಕ್ಕೋಸ್ಕರ ಎಲ್ಲರನ್ನೂ ನೀವು ಅದೇ ಲೆವೆಲ್ಗೆ ಕರೆಸ್ಬಿಟ್ರಿ ಅಷ್ಟು. ಅರ್ಥ ಆಗ್ತಿದೆಯಲ್ವಾ? ಈ 3ರಿಂದ ಕ್ಲೀನಾಗಿ ಅರ್ಥ ಆಯ್ತಲ್ವಾ? ಸೊ ಈ 3 ಲಾಸ್ಟ್ ಒಂದು ಸಮ್ ಹೇಳೋ ಟೈಮ್ ಅಷ್ಟಲ್ಲೇ ಈ 3 ಕೂಡ ಹೇಳ್ಬಿಟ್ಟಿದ್ದೀನಿ ಅಂತ ಅನ್ಕೊತಾ ಇದ್ದೀನಿ. ಅದೇ ಜಸ್ಟ್ ಒಂದು ಅರ್ಥ ಆಗೋಕ್ಕಷ್ಟೇ. ಆ್ಯಾವ್ರೇಜ್ ಮಸ್ತಾಗಿರುತ್ತೆ ಮತ್ತು ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾನು ಹೇಳ್ತಾ ಇದ್ದೀನಲ್ಲ, ನೀವು ಎಲ್ಲರನ್ನೂ ಈಕ್ವಲ್ ಆಗಿ ನೋಡಬೇಕು. ಇದೊಂದು ನೆನ್ಪಿಟ್ಕೊಳ್ಳಿ. ನೀವು ಬೇರೆಯವ್ರಿಗಿಂತ ನಿಮ್ಮ ಹತ್ರ ಜಾಸ್ತಿ ಇದ್ದರೆ ನೀವು ಹಂಚ್ತೀರಾ, ನಿಮ್ಗಿಂತ ಬೇರೆಯವ್ರ ಹತ್ರ ಜಾಸ್ತಿ ಇದ್ದರೆ ನೀವು ಕಿತ್ಕೊತೀರ. ಓಕೆನಾ? ಇವಾಗ ಇನ್ನೊಂದು ಕ್ವಶನು, ಬರೀ ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ದರೆ ಒಂದು ಲೈಕೋ ಸಬ್ಸ್ಕ್ರೈಬೋ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಜಾಯ್ನ್ ಆಗೋದೇ ಹೇಳ್ತಾ ಇದ್ದೀರಾ, ಬಿಟ್ಟೋಗೋದು ಹೇಳಿ ಅಂತ ಕೇಳ್ತೀರಾ. ಓಕೆ, ಅದು ಕೂಡ ಒಂದು ಕ್ವಶನ್ ಮಾಡೋಣ. ದೇರ್ ಆರ್ 17 ಸ್ಟೂಡೆಂಟ್ಸ್ ಇನ್ ಎ ಕ್ಲಾಸ್. 17 ಜನ ಇದ್ದಾರೆ ಒಂದು ಕ್ಲಾಸಲ್ಲಿ. ದೇರ್ ಆವ್ರೇಜ್ ವೆಯ್ಟ್ ಈಸ್ 62 kg. Our average weight is 62 kg. If one new student left the class ಬಿಟ್ಬಿಟ್ರೆ left the class, the average weight decreases by 0.5 kg. Find the weight of new student. ಈಗ ಬಿಟ್ಟೋಗೋ ಕ್ವಶನ್ ಇದು. ನಾನೇನು ಮಾಡ್ತೀನಿ ಅಂತಂದರೆ,
ಬಿಟ್ಟೋಗೋ ಕ್ವಶನ್ ಆಗಲಿ ಬರೋ ಕ್ವಶನ್ ಆಗಲಿ ನನಗೆ ಹೆಂಗೆ ಬೇಕೋ ನಾನು ಹಂಗೆ ಮಾಡ್ಕೊತೀನಿ. ಅಂದರೆ ಇವಾಗ ನಾನು ಬರೀತೀನಿ, ನಿಮ್ಗೆ ಅರ್ಥ ಆಗುತ್ತೆ ನೋಡಿ. ಈಗ ಎಷ್ಟು ಜನ ಇದ್ದಾರೆ ಅಂತ ಅಂದರೆ ನಂಬರ್ ಈಚ್ ಅಲ್ವಾ, ಅಥವಾ ಆ್ಯಾವ್ರೇಜ್ ಅಂತ ತಗೊತೀವಿ. ಈಗ 17 ಜನ ಇದ್ದಾರಂತೆ, ಒಬ್ಬ ಬಿಟ್ಟೋಗಿದ್ದಕ್ಕೆ 62 ಇದ್ದಿದ್ದು 61.5 kg ಆಯ್ತಂತೆ. ಸೊ ನಾನು ಬಿಟ್ಟೋಗಿದ್ದನ್ನ ಬರೋ ಥರ ಬರೋ ಥರ ಅನ್ಕೊತೀನಿ, ಬರೋ ಥರ ಇಮ್ಯಾಜಿನ್ ಮಾಡ್ಕೊತೀನಿ. ಅಂದರೆ 17 ಜನ ಇದ್ದರು, ಓಕೆ, 62 kg ಆ್ಯಾವ್ರೇಜು. ನಾನು ಬಿಟ್ಟೋಗೋದ್ರಿಂದ ನ್ಯೂ ಸ್ಟೂಡೆಂಟ್ ಅಂದರೆ ನೀವು ಬಿಟ್ಟೋಗೋದ್ರಿಂದ ಪ್ರತಿಯೊಬ್ಬರದ್ದು 61.5 kg ಆಯ್ತಂತೆ. ಸೊ ಇದನ್ನು ನಾನು ಸೇಮ್ ಮತ್ತೆ ನಾವು ಲಾಸ್ಟ್ ಕ್ವಶನ್ ಥರನೇ ಬರ್ಕೊಂಡ್ವಿ, ಕರೆಕ್ಟ್ ಅಲ್ವಾ? ಸೊ ಬಿಟ್ಟೋದಾಗಲೂ ಬರಬೇಕಾದ್ರೂ ನಾವು ನಮ್ಗೆ ಹೆಂಗೆ ಈಸಿ ಅನಿಸುತ್ತೋ, ನಮ್ಗೆ ಹೆಂಗೆ ನಾವು ಕಾನ್ಫಿಡೆಂಟ್ ಇರ್ತೀವೋ, ಕನ್ವೀನಿಯೆಂಟ್ ಆಗಿರ್ತೀವೋ ಅದೇ ಥರ ಬರ್ಕೊಳ್ಳೋಣ. ಸೊ ಅದಕ್ಕೊಂದು ಮೆಥಡು, ಇದಕ್ಕೊಂದು ಮೆಥಡ್, ಎಲ್ಲ ಮಿಕ್ಸ್ ಮಾಡ್ಕೊಂಡು ಯಾಕೆ ಕನ್ಫ್ಯೂಸ್ ಆಗೋದು? ಅರ್ಥ ಆಗ್ತಿದೆ ಅಲ್ವಾ? ಇವಾಗ ಇದರಲ್ಲಿ ಏನೋ ತಪ್ಪಿದೆಯಾ? 17 ಜನ ಇದ್ದಾರೆ, 62 kg ಅಂತೆ. ಒಬ್ರು ಬಿಟ್ಟೋಗೋದ್ರಿಂದ ಅದು 0.5 kg ಕಮ್ಮಿ ಆಯಿತು ಅಂತೆ. ನಾನು ಬರ್ಕೊಂಡಿರೋದು ಏನು ತಪ್ಪಿದೆಯಾ? ತಪ್ಪಿಲ್ಲ ತಾನೆ. ಸೊ ಇವಾಗ ಸೇಮ್ ಮತ್ತೆ ಲಾಸ್ಟಲ್ಲಿ ಹೆಂಗೆ ಮಾಡೋದು ಅದೇ ಥರ. 17ಅಲ್ಲಿ ನೀವು ಬರೋದ್ರಿಂದ 0.5 kg ಜಾಸ್ತಿ ಆಗಿದೆ. ಫಸ್ಟು ನಿಮ್ಮ ಆ್ಯಾವ್ರೇಜ್ ಕೂಡ ಬರ್ಕೊಳ್ಳಿ, 62, ಟೇಕ್ 62, ದೆನ್ ಯು ಮೇಕ್ ಎವ್ರಿ ಒನ್ 62. 61.5ಇಂದ 62 ಮಾಡಬೇಕಂತಂದರೆ ನೀವು ಪ್ಲಸ್ 0.5 ಮಾಡಬೇಕು. ಎಷ್ಟು ಜನಕ್ಕೆ? 16 ಜನಕ್ಕೆ. 16 ಇಂಟು 0.5 ಅಂತ ಅಂದರೆ ಇದು 8 kg ಆಗುತ್ತೆ. ಸೊ 62 ಪ್ಲಸ್ 8 kg ಎಷ್ಟಾಗುತ್ತೆ? 70 kg. ಸೊ ನಿಮ್ಮ ವೆಯ್ಟು 70 kg. ಸಿಂಪಲ್, ಅರ್ಥ ಆಗ್ತಿದೆ ಅಲ್ವಾ? ಸೊ ಬಿಟ್ಟೋದ್ರು, ಬಂದರು, ಮೈನಸ್ ಮಾಡಿದ್ರು, ಏನಾದರೂ ನಾವು ಇದೇ ಮೆಥಡ್ನ ಫಾಲೋ ಮಾಡ್ತೀವಿ. ಅರ್ಥ ಆಗ್ತಿದೆ ಅಲ್ವಾ? ಅಂದರೆ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ, ಇವಾಗ ಬಿಟ್ಟೋಗ್ಬೇಕಾದ್ರೆ ಕೂಡ ನಾವು ಬರೋ ಥರನೇ ಇಮ್ಯಾಜಿನ್ ಮಾಡಿಕೊಂಡು ಬಂದಾಗ ಹೆಂಗೆ ಫ್ರೇಮ್ ಮಾಡ್ಕೊತೀವೋ ಅದೇ ಥರ ಮಾಡ್ಕೊಂಡಿದ್ದೀವಿ ಅಷ್ಟೇ, ಓಕೆನಾ? ಇವಾಗ ಬಿಟ್ಟೋದ್ರೆ 1 kg 0.5 kg ಡಿಕ್ರೀಸ್ ಆಯಿತು ಅಂತಲ್ವಾ? ಇದನ್ನೇ ಚೇಂಜ್ ಮಾಡ್ಕೊಳ್ಳಿ. ಇನ್ ಕೇಸ್ ಜಸ್ಟ್ ಹೇಳ್ತಾ ಇದ್ದೀನಿ, ನಂಬರ್ಸ್ ಮಾತ್ರ ಚೇಂಜ್ ಮಾಡ್ಕೊಳ್ಳಿ. ದೇರ್ ಆರ್ 25 ಸ್ಟೂಡೆಂಟ್ಸ್ ಅಂತ ಅಂದ್ಕೊಳ್ಳಿ. 25 ಸ್ಟೂಡೆಂಟ್ಸ್ ಇದ್ದಾರೆ ಇನ್ ಎ ಕ್ಲಾಸ್. ದೇರ್ ಆ್ಯಾವ್ರೇಜ್ ವೆಯ್ಟ್ ಈಸ್ 75 kgs. ಓಕೆನಾ? 75 kg ಆ್ಯಾವ್ರೇಜ್ ವೆಯ್ಟ್. 25 ಜನ ಇದ್ದಾರೆ, ಅವ್ರ ಆ್ಯಾವ್ರೇಜ್ ವೆಯ್ಟು 75 kg. ಇವಾಗ ಇಫ್ 1 ನ್ಯೂ ಸ್ಟೂಡೆಂಟ್ ಲೆಫ್ಟ್ ದ ಕ್ಲಾಸ್, 1 ಸ್ಟೂಡೆಂಟ್ ಬಿಟ್ಟೋಗ್ತಾ ಇದ್ದಾನೆ, ದಿ ಆ್ಯಾವ್ರೇಜ್ ವೆಯ್ಟ್ ಇನ್ಕ್ರೀಸ್ಡ್ ಬೈ 1 kg. ಆ್ಯಾವ್ರೇಜ್ ವೆಯ್ಟು ಇನ್ಕ್ರೀಸ್ಡ್ ಬೈ 1 kg. ಓಕೆನಾ? ಫೈಂಡ್ ದ ವೆಯ್ಟ್ ಅಂತ ಕೇಳ್ತಿದ್ದಾರೆ. ವೆಯ್ಟ್ ಎಷ್ಟು, ಆ ಬಿಟ್ಟೋದ್ನಲ್ಲ ಒಂದು ವೆಯ್ಟ್ ಎಷ್ಟು ಅಂತ ಕೇಳ್ತಿದ್ದಾರೆ. ಸೇಮ್ ಮತ್ತೆ ಇಲ್ಲೂ ಅದೇ ಥರ ಮಾಡ್ಕೊತೀವಿ. ಈಗ ಇಲ್ಲಿ ಅವ್ನು ಬಿಟ್ಟೋಗಿರೋದ್ರಿಂದ ವೆಯ್ಟ್ ಅನ್ನೋದು ಇನ್ಕ್ರೀಸ್ ಆಗ್ತೈತೆ, ಓಕೆನಾ? ಸೊ ಇನ್ಕ್ರೀಸ್ ಆದಾಗ ನಾವು ಮೈನಸ್ ಮಾಡಬೇಕಾಗುತ್ತೆ. ಸೇಮ್ ಮತ್ತೆ ನಂಬರು ಈಚು. ಈಗ ಟೋಟಲು 25 ಸ್ಟೂಡೆಂಟ್ಸ್ ಇದ್ರಂತೆ. ಯಾರನ್ನು ನಿಮ್ಮನ್ನು ಇನ್ಕ್ಲೂಡ್ ಮಾಡ್ಕೊಂಡು 25 ಸ್ಟೂಡೆಂಟ್ಸ್ ಇದ್ದರು, ಕರೆಕ್ಟ್ ಅಲ್ವಾ? ಆ್ಯಾವ್ರೇಜ್ ವೆಯ್ಟ್ ಎಷ್ಟಿತ್ತು? 75, ಕರೆಕ್ಟ್ ಅಲ್ವಾ? ಈಗ ನೀವು ಬಿಟ್ಟೋಯ್ತಾ ಇದ್ದೀರಾ. ನೀವು ಬಿಟ್ಟೋಗೋದ್ರಿಂದ ಏನಾಗ್ತಿದೆ? 1 kg ಕಮ್ಮಿ ಆಗ್ತಿದೆ. ಸರಿ, 1 kg ಜಾಸ್ತಿ ಆಗ್ತಿದೆ, 76 ಆಗ್ತಿದೆ. ಸೇಮ್ ಮತ್ತೆ ನಾವು ಅಲ್ಲೇನು ಮಾಡೋದು ಅದೇ ಥರ. ಒಬ್ಬ ಬಿಟ್ಟೋದ ಅಂತಂದರೆ ಇನ್ನೊಬ್ಬ ನಿಮ್ಮಂತ ಅವನೇನು ಮಾಡ್ತಾನಂತಂದರೆ, ಸೇಮ್ ಫಸ್ಟು ಟೇಕ್ 75, ನಿಮ್ಮಂಥವ್ನು ಟೇಕ್ 75, ಫಸ್ಟ್ 75 ತೊಗೊತೀರಾ. ಸೊ ನೀವು ಹೋಗ್ತಾ ಇರೋದ್ರಿಂದ ಎಲ್ಲರ ಹತ್ರ ಸ್ವಲ್ಪ ಕಿತ್ಕೊಂಡು ಹೋಗ್ತೀರಾ. ಎಷ್ಟು? 1 kg. ಎಷ್ಟು ಜನದ ಹತ್ರ? 24 ಜನದ ಹತ್ರ. 24 ಇಂಟು 1 ಎಷ್ಟು? 24. 75 ಮೈನಸ್ 24 ಎಷ್ಟು ಬರುತ್ತೆ ನಮಗೆ? 51 kg ಬರುತ್ತೆ. ಸೇಮ್, ಅರ್ಥ ಆಗ್ತಿದೆ ಅಲ್ವಾ? ಸೊ ಅವ್ರು ಬಿಟ್ಟೋದ್ರು, ಬಂದರು, ಇನ್ಕ್ರೀಸ್ ಆದರು, ಕಮ್ಮಿ ಆದರು, ಹೆಂಗೆ ಬರ್ಕೊಬೇಕು ನಿಮಗೆ ಇಲ್ಲಿ ಕ್ಲಿಯರಾಗಿ ಗೊತ್ತಾಯಿತು. ಸೊ ಇದು ಬಿಟ್ಟೋಗಿ ಡಿಕ್ರೀಸ್ ಆದಾಗ, ಇದು ಬಿಟ್ಟೋಗಿ ಇನ್ಕ್ರೀಸ್ ಆದಾಗ, ಓಕೆನಾ? ಸೊ ಹೆಂಗೆ ಕೊಟ್ಟು ನಮಗೆ ಹೆಂಗೆ ಕನ್ವೀನಿಯೆಂಟ್ ಇರುತ್ತೋ ಹಂಗೆ ಬರ್ಕೊಂಬಿಟ್ರೆ ಆನ್ಸರ್ ಬರುತ್ತೆ. ಅದ್ರ ಬದಲು ನೀವು ಫಸ್ಟ್ ಇದನ್ನ ಇಂಟು ಮಾಡಿ, ಆಮೇಲೆ ಇದನ್ನ ಇಂಟು ಮಾಡಿ, ಮತ್ತೆ ಇದರಿಂದ ಅದನ್ನು ಮೈನಸ್ ಮಾಡಿ, ಇವೆಲ್ಲ ಮಾಡೋಷ್ಟಲ್ಲ ಒಂದು 4-5 ನಿಮಿಷ ಆಗೋಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಇವಾಗ ಇಬ್ಬರು ಜಾಯ್ನ್ ಆದರೆ, ಇವಾಗ ನೀವು ಮತ್ತು ನಿಮ್ಮ ಫ್ರೆಂಡ್ ಇಬ್ಬರು ಜಾಯ್ನ್ ಆದ್ರೆ ಅವಾಗ ಏನಾಗುತ್ತೆ? ಎಕ್ಸಾಂಪಲು, ದೇರ್ ಆರ್ 25 ಸ್ಟೂಡೆಂಟ್ಸ್ ಇನ್ ಎ ಕ್ಲಾಸ್. ಒಂದು ಕ್ಲಾಸಲ್ಲಿ 25 ಜನ ಇದ್ದಾರೆ. ದೇರ್ ಆ್ಯಾವ್ರೇಜ್ ವೆಯ್ಟ್ ಈಸ್ 75 kg. ಆ್ಯಾವ್ರೇಜ್ ವೆಯ್ಟು 75 kg ಇದೆ. ಇಫ್ 2 ನ್ಯೂ ಸ್ಟೂಡೆಂಟ್ಸ್ ಜಾಯಿನ್ ದ ಕ್ಲಾಸ್, ಇಬ್ಬರು ಕ್ಲಾಸ್ ಜಾಯಿನ್ ಆದರೆ ದಿ ಆ್ಯಾವ್ರೇಜ್ ವೆಯ್ಟ್ ಇನ್ಕ್ರೀಸ್ಡ್ ಬೈ 1 kg. ಫೈಂಡ್ ದ
ವೆಯ್ಟ್ ಆಫ್ ನ್ಯೂ ಸ್ಟೂಡೆಂಟ್ಸ್. ಇವಾಗ ನೀವು ನಿಮ್ಮ ಫ್ರೆಂಡ್ ಇಬ್ಬರು ಜಾಯ್ನ್ ಆಯ್ತಾ ಇದ್ದೀರಪ್ಪ ಸ್ಕೂಲ್ಗೆ ಅಥವಾ ಕಾಲೇಜ್ಗೋ ಇಲ್ಲ ಕೆಲ್ಸಕ್ಕೋ ಎಲ್ಲೋ. ದೇರ್ ಆರ್ 25 ಸ್ಟೂಡೆಂಟ್ಸ್ ಇನ್ ಎ ಕ್ಲಾಸ್. ಒಂದು ಕ್ಲಾಸಲ್ಲಿ 25 ಜನ ಇದ್ದಾರಂತೆ. ನಂಬರು ಆ್ಯಾವ್ರೇಜ್ ಅಥವಾ ಈಚ್ ಏನಾರು ಅಂದ್ಕೊಳ್ಳಿ. ದೇರ್ ಆರ್ 25 ಸ್ಟೂಡೆಂಟ್ಸ್, 25 ಜನ ಇದ್ದಾರೆ. ದೇರ್ ಆ್ಯಾವ್ರೇಜ್ ವೇಟ್ ಇಸ್ 75 kg ಇದೆ. ಈಗ ಇಬ್ಬರು ಸ್ಟೂಡೆಂಟ್ಸ್ ಜಾಯ್ನ್ ಆಯ್ತಾ ಇದ್ದಾರೆ. ಇಬ್ಬರು ಜಾಯ್ನ್ ಆದರೆ ಇದು ಎಷ್ಟಾಗುತ್ತೆ? 27 ಜನ ಇದೆ. ನೀವು ನಿಮ್ಮ ಫ್ರೆಂಡ್ ಇಬ್ಬರು ಜಾಯ್ನ್ ಆಯ್ತಾ ಇದ್ದೀರಾ. ನೀವಿಬ್ಬರು ಜಾಯ್ನ್ ಆಗಿದ್ದಕ್ಕೆ ಆ್ಯಾವ್ರೇಜ್ ವೆಯ್ಟು 1 kg ಜಾಸ್ತಿ ಆಗ್ತಿದೆ. 1 kg ಜಾಸ್ತಿ ಅಂದರೆ 75ಇಂದ 76 ಆಗ್ತಿದೆ. ಈಗ ನೀವೇನು ಮಾಡಬೇಕು? ನೀವು ನಿಮ್ಮ ಫ್ರೆಂಡ್ದು ಫಸ್ಟು ನಿಮ್ಮ ಫ್ರೆಂಡ್ಗೆ ನೀವು ಈಕ್ವಲ್ ಮಾಡಬೇಕು. ಫಸ್ಟ್ ನಿಮ್ಮದು ಲಾಸ್ಟ್ ವೀಡಿಯೋಸಲ್ಲೆಲ್ಲ ಏನು ನೋಡಿದ್ವಿ, ಫಸ್ಟು ನೀವು ಸ್ಯಾಟಿಸ್ಫೈ ಮಾಡ್ಕೊಬೇಕು. ನಿಮ್ಮ ಹತ್ರ ಎಷ್ಟಿದೆ ಅಂತ ನೋಡ್ಕೊಬೇಕು. ನೀವು ಈಕ್ವಲ್ ಆಗಬೇಕು ಫಸ್ಟು, ಕರೆಕ್ಟ್ ಅಲ್ವಾ? ಫಸ್ಟು ಟೇಕ್ 76. ಇದು ನೀವು 76 ತೊಗೊಂಡ್ರಿ. ಈಗ ನಿಮ್ಮ ಫ್ರೆಂಡು ಫಸ್ಟ್ ಕೊಡಿ, ಆ 76 ನಿಮ್ಮ ಫ್ರೆಂಡಿಗೂ ಕೊಡಿ. ಫಸ್ಟು ಕೊಟ್ಟವಲ್ಲ, ನಿಮ್ಮ ಫ್ರೆಂಡಿಗೆ ಕೊಟ್ಟಾದ್ಮೇಲೆ ಆಮೇಲೆ ಸಮಾಜ ಬಗ್ಗೆ ಯೋಚನೆ ಮಾಡಿ, ಆಮೇಲೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತೀರಾ, ಓಕೆನಾ? ಆಮೇಲೆ ಬೇರೆಯವ್ರಿಗೆಲ್ಲ ಈಕ್ವಲ್ ಇದೆಯಾ ಅಂತ ನೋಡ್ತೀರಾ. ಅವಾಗ ಈಕ್ವಲ್ ಇಲ್ಲ ಅಂತ ಅವಾಗ ಈಕ್ವಲ್ ಇಲ್ಲ ಅಂತ ತಿಳ್ಕೊಂಡು ನೀವು 75 ಇದೆ ಅಂತ ತಿಳ್ಕೊತೀರಾ. ಸೊ 75 ಇದ್ದಿದ್ದು 76 ಆಗಬೇಕು. ಅಂದರೆ 1 kg ಇನ್ಕ್ರೀಸ್ ಆಗಬೇಕು. ಎಷ್ಟು ಜನಕ್ಕೆ? 25 ಜನಕ್ಕೆ. 25 × 1 ಎಷ್ಟಾಗುತ್ತೆ? 25 + 25. ಸೊ ಟೋಟಲ್ ನಿಮಗೆ 177 kg ಆಗುತ್ತೆ, ಓಕೆನಾ? A + B = 177 kg. A + B ಅಂತ ಅಂದರೆ A ನೀವು, B ನಿಮ್ಮ ಫ್ರೆಂಡು, ಓಕೆನಾ? ಅದೇ ಇವಾಗ ನಮಗೆ ಈಚ್ ಸ್ಟೂಡೆಂಟ್ ಅಂತ ಏನು ಕೇಳಲ್ಲ. ಇವ್ರದ್ದು ನಮಗೆ ಒಬ್ರದ್ದು 100 kg ಇರ್ಬೋದು, ಒಬ್ಬರು 77 kg ಇರ್ಬೋದು, ಒಬ್ಬರು 90 ಇರ್ಬೋದು, ಒಬ್ಬರು 87 ಇರ್ಬೋದು, ಅಥವಾ ಇಬ್ಬರು ಈಕ್ವಲ್ ಆಗಿ ಇರ್ಬೋದು. ಆದರೆ ನಮಗೆ ಅವರು ಕೇಳೋ ಚಾನ್ಸು ಕೂಡ ಇರಲ್ಲ. ಯಾಕಂತಂದರೆ ನಮಗೆ ಎಕ್ಸಾಕ್ಟಾಗಿ ಗೊತ್ತಿರಲ್ಲ. ಅದೇ ಒಬ್ಬರು kg ಇನ್ ಕೇಸ್ ಎಕ್ಸ್ಟೆನ್ಷನಲ್ಲಿ ಒಬ್ಬರು 100 kg ಇದ್ದು ಇನ್ನೊಬ್ರದ್ದು ಎಷ್ಟು kg ಅಂತ ಅಂದರೆ ಅವಾಗ ನಾವು 77 kg ಅಂತ ಬರಿಬೋದು. ಈ ಥರ ಕ್ವಶನ್ಸ್ ಕೂಡ ಕೊಡ್ತಾರೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ನಿಮ್ಮ ಫ್ರೆಂಡ್ಸು ಬಂದಾಗ ಫಸ್ಟ್ ನಿಮ್ಮ ಫ್ರೆಂಡ್ಸ್ನ ಈಕ್ವಲ್ ಆಗಿ ನೋಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಗೆ ಸರಿ ಸಮಾನವಾಗಿ ಹಂಚಿ. ಅದಾದಮೇಲೆ ಬೇರೆ ಜನದ ಬಗ್ಗೆ ಯೋಚನೆ ಮಾಡ್ತೀರಾ. ಅದೇ 3 ಜನ ಇದ್ದಿದ್ರೆ ಅದು ಕೂಡ ಒಂದ್ಸಲ ಮಾಡಿ. ಇವಾಗ ಇದೇ ಕ್ವಶನ್, ಸೇಮ್ ಕ್ವಶನು 2 ಬದಲು 3 ಆಗಿದೆ ಅಷ್ಟೇ. ಸೇಮ್ ಕ್ವಶನ್ 2 ಬದಲು 3 ಅಂತ ಅಂದ್ಕೊಳ್ಳಿ. ನಂಬರ್ಸ್ ಎಷ್ಟು ಜನ ಇದ್ದಾರೆ? ಫಸ್ಟು 25 ಜನ ಇದ್ದಾರೆ. ಆವ್ರೇಜ್ ವೆಯ್ಟ್ ಎಷ್ಟಿತ್ತು? 75 ಇತ್ತು. 3 ಜನ ನೀವು ನಿಮ್ಮ ಇಬ್ಬರು ಫ್ರೆಂಡ್ಸ್ ಜಾಯ್ನ್ ಆಗಿದ್ದೀರಾ. 28 ಜನ ಆದ್ರಿ. ಎಷ್ಟು ವೆಯ್ಟ್ ಆಯ್ತಂತೆ ನಿಮ್ಮ ಜಾಯ್ನ್ ಆಗಿರೋದ್ರಿಂದ? 1 kg ಬದಲು 2 kg ಮಾಡ್ಕೊಳ್ಳಿ. ಕ್ವಶನಲ್ಲಿ 1 kg ಇತ್ತಲ್ಲ, 2 kg ಮಾಡ್ಕೊಳ್ಳಿ. ಸೊ ಇದು 77 ಆಯಿತು ಅಂತ ಅಂದ್ಕೊಳ್ಳಿ. ನೀವು ಫಸ್ಟು ನಿಮ್ಮ ಫ್ರೆಂಡು ನಿಮ್ಮ ಇಬ್ಬರು ಫ್ರೆಂಡ್ಸ್ಗೂ ಫಸ್ಟು 77 ಡಿಸ್ಟ್ರಿಬ್ಯೂಟ್. ಫಸ್ಟ್ ನೀವು ಈಕ್ವಲ್ ಆಗಿರಬೇಕು. ಸೊ 77 + 77 + 77 ನೀವು ಈಕ್ವಲ್ ಆದಮೇಲೆ ಅದಾದಮೇಲೆ ಜನದ ಬಗ್ಗೆ ಯೋಚನೆ ಮಾಡ್ತೀರಾ. ಅದಾದಮೇಲೆ ಜನದಲ್ಲಿ ಎಲ್ಲರಿಗೂ 2 kg ಕಮ್ಮಿ ಇದೆ. ಸೊ ಇವ್ರನ್ನ 77 ಮಾಡೋಕ್ಕೆ ಎಷ್ಟು ಇನ್ಕ್ರೀಸ್ ಮಾಡಬೇಕು? 2. ಎಷ್ಟು ಜನದಿಂದ? 25 ಜನದಿಂದ. ಸೊ 25 × 2 kg ಮಾಡೋದು ನಮಗೆ +50 ಬರುತ್ತೆ. ಸೊ ಟೋಟಲ್ ಆ್ಯಡ್ ಮಾಡಿದ್ರೆ 70 + 70 + 70 210, 221 + 50 281 kg. ಯಾರ್ದು? A + B + C. ನಿಮ್ಮ ಇಬ್ಬರು ಫ್ರೆಂಡ್ಸ್ದು ಟೋಟಲ್ ವೆಯ್ಟು. ಸಿಂಗಲ್ ವೆಯ್ಟ್ ಅಂತ ಕಂಡುಹಿಡಿಯೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಅದು ಎಷ್ಟಾರು ಆಗಿರ್ಬೋದು, ನಮ್ಗೆ ಗೊತ್ತಿಲ್ಲ. ಅದೇ ಆ ಕ್ವಶನಲ್ಲಿ ಇನ್ನಿಬ್ಬರದ್ದು ವೆಯ್ಟ್ ಇಷ್ಟು, 3ನೇ ಒಂದು ಎಷ್ಟು ಅಂತ ಕೇಳಿದರೆ ಅವಾಗ ನಾವು ಹೇಳ್ಬೋದಿತ್ತು, ಓಕೆನಾ? ಅರ್ಥ ಆಗ್ತಿದೆ ಅಲ್ವಾ? ಸೊ ಈ ವಿಡಿಯೋಗೆ ನಿಮಗೆ ಆವ್ರೇಜ್ ಅಂದರೆ ಗೊತ್ತಾಯಿತು. ಒಬ್ಬರು ಬಂದು ಒಬ್ಬರು ಹೋದರೆ, ಇಬ್ಬರು ಬಂದು ಇಬ್ಬರು ಹೋದರೆ, ಒಬ್ಬರು ಬಂದಿರೋದ್ರಿಂದ ಇಷ್ಟು ಪರ್ಸೆಂಟೇಜ್ ಚೇಂಜ್ ಆದರೆ, 1 kg ಚೇಂಜ್ ಆದರೆ ಅಥವಾ 2 kg ಚೇಂಜ್ ಆದರೆ, ಒಬ್ರು ಬರೋದ್ರಿಂದ ಇಷ್ಟು kg ಕಮ್ಮಿ ಆದರೆ, ಇವೆಲ್ಲ ಹೆಂಗೆ ಮಾಡಬೇಕು ತಿಳ್ಕೊಂಡ್ರಿ. ಸೊ ಈ ವಿಡಿಯೋಗೆ ಇಷ್ಟೇ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಬೇರೆ ಎಲ್ಲ ತಿಳ್ಕೊಳ್ಳೋಣ. ಸೊ ವಿಡಿಯೋ ಚೆನ್ನಾಗಿರೋ ಒಂದು ಲೈಕ್ ಏನಾದ್ರು ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಟ್ ಸಿಗುತ್ತೆ. ಸೊ ಥ್ಯಾಂಕ್ ಯು ಸೊ ಮಚ್. ಬಾಯ್. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದರೆ
ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ. ಬಾಯ್.